ಹಾಯ್ ಫ್ರೆಂಡ್ಸ್, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಸ್ನೇಹಿತರೆ ಆತ್ಮನಿರ್ಭರ್ ಭಾರತ್ನ ಪಾರ್ಟ್ 2 ನೋಡೋಣ. ಇವತ್ತು ನಿಮ್ಗೆ ಗೊತ್ತಿದೆ, ನಿರ್ಮಲಾ ಸೀತಾರಾಮನ್ ಈ ಪಾರ್ಟ್ 2 20 ಲಕ್ಷ ಕೋಟಿಲಿ ಇವಾಗ ಏನು ಅಮೌಂಟ್ ಬಿಡುಗಡೆ ಇದೆ. ಎರಡನೇ ವಿಡಿಯೋ, ಎರಡನೇ ಒಂದು ಎರಡನೇ ದಿನದಲ್ಲಿ ಪಾರ್ಟ್ 2 ಏನು ಹೇಳಿದ್ದಾರೆ ಅಂದರೆ, ಇಲ್ಲಿ ನಾವು ಪಾರ್ಟ್ 1 ನೋಡಿದ್ವಿ MSME ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡಿದ್ರು, ಸಣ್ಣ, ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಮೇಲೆ. ಇಲ್ಲಿ ಪಾರ್ಟ್ 2 ಅವ್ರು ಏನು ಮಾಡಿದ್ದಾರೆ, ಇವತ್ತಿನ ಒಂದು ಘೋಷಣೆಯಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂದರೆ, ಪೂರ್ ಅಂತಂದ್ರೆ ಏನು, ಬಡವರಿಗೆ, ಜೊತೆಗೆ ಮೈಗ್ರೆಂಟ್ ವರ್ಕರ್ಸ್, ವಲಸೆ ಬಂದಿರತಕ್ಕಂಥ ಕಾರ್ಮಿಕರಿಗೆ, ಮತ್ತು ಫಾರ್ಮರಲ್ಲಿ ಅತಿ ಮತ್ತು ಮಧ್ಯಮ, ಅತಿ ಸಣ್ಣ ಮತ್ತು ಸಣ್ಣ ರೈತರಿಗೆ ತಗೊಂಡಿದ್ದಾರೆ. ಸೊ ಇವ್ರಿಗೆ ಏನೇನು ಬೆನಿಫಿಟ್ಸ್ ಕೊಟ್ಟಿದ್ದಾರೆ, ಸೊ ಏನೇನು ದುಡ್ಡು ಕೊಟ್ಟಿದ್ದಾರೆ, ಯಾವ ಸ್ಕೀಮ್ ಅಡಿಲಿ ಕೊಟ್ಟಿದ್ದಾರೆ, ಸೊ ಇದೆಲ್ಲ ನಾವು ತಿಳ್ಕೊತಾ ಹೋಗೋಣ. ಇದು ನೋಡಿ, ದಿಸ್ ಎಕಾನಮಿ, ಇವಾಗಿನ ಘೋಷಣೆಗಳಿದೆಯಲ್ಲ, ಇದು ನಮ್ಮ ಮುಂದಿನ ಭಾರತ ಏನು ನಾವು ಕಾಣಬೇಕು ಅಂತಿದ್ದೀವಲ್ಲ, ಅದಕ್ಕೆ ವೆರಿ ಇಂಪಾರ್ಟೆಂಟ್. ಅವರು ಕೊಟ್ಟಿರ್ತಕ್ಕಂಥ ಅಮೌಂಟು ಮೇಲೆ ಡಿಸ್ಕಸ್ ಮಾಡೋದಲ್ಲ, ಇಲ್ಲಿ ನಾವು ಏನೇನು ಮಾಡಬೇಕು ಅಂದ್ಕೊಂಡಿದ್ದಾರಲ್ಲ ಅದನ್ನು ನಾವು ಡಿಸ್ಕಸ್ ಮಾಡಬೇಕು, ಮತ್ತು ಏನು ವಿಶ್ಲೇಷಣೆ ಮಾಡಬೇಕಾಗತ್ತೆ, ಏನು ಕೊಡ್ತಾ ಇದ್ದಾರೆ, ಅದರಿಂದ ಏನು ಉಪಯೋಗ ಆಗ್ತಾ ಇದೆ. ಸೊ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ದುಡ್ಡು ಇಂಪಾರ್ಟೆಂಟ್ ಆಗಲ್ಲ. ದುಡ್ಡು ಇಂಪಾರ್ಟೆಂಟ್ ಯಾವಾಗುತ್ತೆ ಅಂದರೆ, ಅದು ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ, ನಮ್ಗೆ ಎಷ್ಟು ಬೇಕಾಗಿತ್ತು ಅಂತ ಕ್ಯಾಲ್ಕುಲೇಟ್ ಮಾಡಿದಾಗ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನಾವು ಇಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ಕೂಡ ಸ್ಟಡಿ ಮಾಡೋಣ, ಯಾಕಂದರೆ ಅದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಎಕಾನಮಿಲಿ. ಇದ್ರ ಬಗ್ಗೆ ಮುಂದಿನ ಬರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ತುಂಬ ಕೇಳ್ತಕ್ಕಂಥದ್ದು. ಫೈನ್. ಸೊ ಈಗ ಮೊದಲನೇದಾಗಿ ಏನು ಮಾಡೋಣ, ಯಾರು ಪಾರ್ಟ್ 1 ನೋಡಿದ್ರೆ ದಯವಿಟ್ಟು ಪಾರ್ಟ್ 1 ನೋಡ್ಕೊಂಡು ಬನ್ನಿ. ಇಟ್ಸ್ ವೆರಿ ಗುಡ್ ಇನ್ಫಾರ್ಮೇಟಿವ್ ಇದೆ. ನಿಮಗೆ ಅಲ್ಲಿ ಪ್ರತಿಯೊಂದು ಟಾಪಿಕ್ಸ್ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಫಂಡ್ ಅಂದ್ರೇನು, ಮತ್ತು ಬೇರೆ ಬೇರೆ ಸ್ಕೀಮ್ಸ್ಗಳ ಅರ್ಥ ಏನು, ಒಂದೊಂದು ಟಾಪಿಕ್ದು. ಈಗ ಟಾರ್ಗೆಟ್ ಲಿಂಕ್ಡ್ ಏನಿದೆ, ಒಂದು ಲಾಂಗ್ ಟರ್ಮ್ ಲೇಪೋ ರೇಟ್ ಅಂದರೆ ಏನು, ಸೊ ಇದೆಲ್ಲ ಕಾನ್ಸೆಪ್ಟ್ಸ್ ಬೇಸಿಕ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫೈನ್. ಸೊ ಇವತ್ತು ನಾವು ಏನು ನೋಡೋಣ ಅಂದರೆ, ಫಸ್ಟು ಈ ಕೋವಿಡ್ ವಿರುದ್ಧ ಹೋರಾಡಬೇಕು ಅಂತೇಳಿ ಡೈರೆಕ್ಟ್ ಸಪೋರ್ಟ್ ಕೊಡ್ತಾ ಇದೆ ಫಾರ್ಮರ್ಸ್ ಮತ್ತು ರೂರಲ್ಸ್ಗೆ. ಅಂದರೆ ರೈತರಿಗೆ ಮತ್ತು ರೂರಲ್ ಏರಿಯಾ ಇರತಕ್ಕಂಥ ಎಕಾನಮಿನ ನಾವು ತೊಗೊಂಬರ್ಬೇಕು. ಅಂದರೆ ಗ್ರಾಮೀಣ ಒಂದು ಪ್ರದೇಶದ ಆರ್ಥಿಕತೆನ ಬೆಳೆಸಬೇಕಾಗಿದೆ. ಸೊ ಅದಕ್ಕೇನು ಮಾಡ್ತಾ ಇದ್ದಾರೆ ಅಂದರೆ, ಈಗ ಫಾರ್ಮರ್ಸ್ ಏನು ಲೋನ್ ತೊಗೊಂಡಿರ್ತಾರೆ, ಏನು ಅಗ್ರಿಕಲ್ಚರಲ್ ಲೋನ್ ತೊಗೊಂಡಿರ್ತಾರಲ್ಲ, ಈ ಅಮೌಂಟ್ ನಾವು ನೋಡೋದು ಬೇಡ. ಬಟ್ ಎಕ್ಸಾಮಲ್ಲಿ ಈ ಅಮೌಂಟ್ ನಮಗೆ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ಬಟ್ ಇರಲಿ, ಫಾರ್ ರೆಫರೆನ್ಸ್ 4.22 ಲಕ್ಷ ಕೋಟಿನ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ 3 months ಲೋನ್ ಮಾರ್ಟರೈಮ್ ಅಂತ ಮಾಡ್ತಾ ಇದ್ದಾರೆ. ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಈ 3 month ಲೋನ್ ಇದೆಯಲ್ಲ, ಇದು ಫಾರ್ಮರು ಮಂತ್ಲಿ ಲೋನ್ ಯಾರು ಕಟ್ಟಲ್ಲ. ನಿಮ್ಗೆ ನೆನಪಿರಬೇಕು, ಫಾರ್ಮರ್ ಕಟ್ಟೋದು ಒಂದು ಏನು ಬೇಸಾಯ, ಒಂದು ಸೀಸನ್ ಏನಿರುತ್ತೆ, ಆ ಸೀಸನ್ 6 ತಿಂಗಳದ್ದು ಒಂದು ಸೀಸನ್. ಅಂದರೆ ಒಂದು ಕಾರ್ ಫಸ್ಲು, ಐನ್ ಫಸ್ಲು ಅಂತ ಕರೀತೆ ಕನ್ನಡದಲ್ಲಿ. ಖಾರಿಫ್ ಸೀಸನ್ ಆಗಿರ್ಬೋದು, ರಾಬಿ ಸೀಸನ್ ಅಂತ ಇಂಗ್ಲೀಷಲ್ಲಿ ನಾನು ಹೇಳ್ತೀವಿ. ಒಂದೊಂದು ಸೀಸನ್ ಆಗಿದ್ಮೇಲೆ ದುಡ್ಡು ಕೊಟ್ಟಬೇಕಾಗತ್ತೆ. ಒಂದೊಂದು ಕಡೆ ಏನಾಗುತ್ತೆ, ನಾವು ಒಂದೇ ಬೆಳೆ ಬೆಳೆಯೋ ಆದರೆ ಇರೋ ಪ್ರದೇಶದಲ್ಲಾದರೆ 1 ವರ್ಷದ ನಂತರ, ಏನೋ ಬೆಳೆ ನಂತರ ಅವರು ಆ ದುಡ್ಡನ್ನ ಕಟ್ಟಬೇಕಾಗತ್ತೆ. ಸೊ ಆದರೆ ಇವ್ರು ಏನು ಹೇಳ್ತಾರೆ ಅಂದರೆ, 3 months ಪುನಃ ಲೋನ್ ಮಾರ್ಟರಿಯಮ್ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅಂದರೆ ಎಕ್ಸ್ಟೆಂಡ್ ಮಾಡ್ತಾರೆ, ಕಟ್ಟಂಗಿಲ್ಲ ಅಂತ ಹೇಳ್ತಾರೆ. ಫೈನ್, ಇದನ್ನು ಆ ಕಡೆ ಹೇಳೋಣ. ನೆಕ್ಸ್ಟ್, ಇಂಟ್ರೆಸ್ಟ್ ಸಬ್ವೆನ್ಷನ್ ಪ್ರಾಂಪ್ಟ್ ರೀಪೇಮೆಂಟ್ ಇನ್ಸೆಂಟಿವ್ ಕೊಡ್ತಾ ಇದ್ದಾರೆ. ಅಂದರೆ ಏನರ್ಥ ಅಂದರೆ, ಯಾರು ಕರೆಕ್ಟಾಗಿ ಲೋನ್ನ, ಆ ವರ್ಷದ ಲೋನ್ನ ಆ ಒಂದು ಕುಯ್ಲು ನಂತರ ಏನಾಗುತ್ತೆ ಕಟ್ಟಬೇಕಾಗಿರುತ್ತೆ, ಅವರು ಪ್ರಾಪರಾಗಿ ಕಟ್ಟಿದ್ರೆ ಅವ್ರಿಗೆ ಆ ಬಡ್ಡಿ ಅಮೌಂಟಲ್ಲಿ ಕಮ್ಮಿ ಮಾಡ್ಕೋತಾರೆ, ಆಯಿತಾ. ಮತ್ತು ರೀಪೇಮೆಂಟ್ ಇನ್ಸೆಂಟಿವ್ ಕೊಡ್ತಾರೆ. ಅಂದರೆ ಕರೆಕ್ಟಾಗಿ ನೀವು ಆ ಒಂದು ವರ್ಷದ ಬಡ್ಡಿ ಸಮೇತ ಆ ಸಾಲನ ಏನು ತೀರಿಸ್ತಾರೆ, ಆ ಸಾಲ ತೀರಿಸೋದಕ್ಕೆ ಅವ್ರಿಗೆ ಒಂದು ಇನ್ಸೆಂಟಿವ್ ಅಂತ ದುಡ್ಡು ಕೊಡ್ತಾರೆ. ಇದನ್ನ March 1 ಏನು ಮಾಡಿದ್ದಾರೆ, ಈಗ May 31 ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮೊದಲು March 1 ತನಕ ಆಯಿತು, ಇವಾಗ ಅದನ್ನು ಯೂಶಲಿ March 1 ಒಳಗೆ ಮಾಡಬೇಕು ಅಂತಿರುತ್ತೆ. ಆವಾಗ ಇನ್ಸೆಂಟಿವ್ ಮತ್ತು ಅವ್ರಿಗೆ ಇಂಟ್ರೆಸ್ಟಲ್ಲಿ ಕಮ್ಮಿ ಮಾಡ್ಕೊಳ್ಳೋದೆಲ್ಲ ಇರುತ್ತೆ. ಆದರೆ ಇವಾಗ 31 Mayಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದರೆ ಇದೆಲ್ಲ ಏನು ಅಂತಂದರೆ, ಅರ್ಥ ಈ ದುಡ್ಡಿರೋರು ಇರ್ತಕ್ಕಂಥ ರೈತರು ಕಟ್ಟಲಿ ಅಂತಕ್ಕಂಥದ್ದು ಒಂದು. ಇನ್ನೊಂದು, ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಕೊಡ್ತಾ ಇದ್ದಾರೆ. ಸೊ ನಾನು ಹೇಳ್ತೀನಿ, ಈ 3 ಇದರಿಂದ ಹೆಂಗೆ ದುಡ್ಡು ಬರುತ್ತೆ ಅಂತೇಳಿ. ನೋಡಿ, ಫಾರ್ಮರ್ಸ್ಗೆ ಈಗ ದುಡ್ಡು ಕಟ್ಟೋಕ್ಕಿಲ್ಲ, ಬೆಳೆಗಳು ಬೆಳೆದಿರೋದು ಮಾರಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಯಾಕೆ ಅಂದರೆ ಲಾಜಿಸ್ಟಿಕ್ ಇಲ್ಲ, ಅಂದರೆ ಟ್ರಾನ್ಸ್ಪೋರ್ಟೇಷನ್ ಇಲ್ಲ. ಸೊ ಇದರಲ್ಲಿ ಲಾಸು ಕೂಡ ಆಗ್ತಾ ಇರ್ತವೆ. ಸೊ ಅಂಥವ್ರಿಗೆ ಇದು ಒಂದು ಹೆಲ್ಪ್ ಆಗ್ತಕ್ಕಂಥದ್ದು ತಾತ್ಕಾಲಿಕವಾಗಿ, ನಾನು ಹೇಳ್ತಾ ಇರೋದು ತಾತ್ಕಾಲಿಕವಾಗಿ. ಮತ್ತು ಇನ್ನೊಂದೇನು ಅಂತಂದರೆ, ಈ ಇಂಟ್ರೆಸ್ಟ್ ಸಬ್ವೆನ್ಷನ್ ಪ್ರಾಂಪ್ಟ್ ಆಕ್ಷನ್ ಅಂದರೆ, ದುಡ್ಡಿರೋ ರೈತರು ಎಷ್ಟೊಂದು ಜನ ಲೋನ್ ತೊಗೊಂಡಿರ್ತಾರೆ, ಬೇಕು ಅಂತ ಸಾಲ ಮನ್ನಾ ಮಾಡ್ತಾರೆ ಅಂತ, ಅಂಥವ್ರಿಗೆ ಕಟ್ಟಿದಾಗ ಏನಾಗುತ್ತೆ, ಅವ್ರಿಗೆ ದುಡ್ಡು ಕೂಡ ಏನಾಗುತ್ತೆ ಆಟೋಮೆಟಿಕ್ ಸರ್ಕಾರಕ್ಕೆ ಬರುತ್ತೆ. ಸೊ ಒಂದು ಅದು. ಮತ್ತು ಇನ್ನೊಂದು, ಕಿಸಾನ್ ಕ್ರೆಡಿಟ್ ಕಾರ್ಡ್ಸು, ನಿಮ್ಮ PM ಕಿಸಾನ್ ಅಡಿಲಿ ಇರ್ತಕ್ಕಂಥ ಎಲ್ಲ ರೈತರು ಕೂಡ ಇನ್ನೂ ಹೆಚ್ಚು 25 ಲಕ್ಷ ಅಷ್ಟು ನ್ಯೂ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ. ಇದರಲ್ಲಿ ನೀವೇನು ಮಾಡ್ಬೋದು ಅಂದರೆ, ಕ್ರೆಡಿಟ್ ಕಾರ್ಡ್ ಟೈಪು ನೀವು ದುಡ್ಡನ್ನ ತೊಗೋಬೋದು. ಇದು 1 ವರ್ಷ 2 ವರ್ಷ, ಅದು ಕ್ರೆಡಿಟ್ ಕಾರ್ಡ್ ನಮ್ಮ ಒಂದು
ಏನು ಎಲಿಜಿಬಿಲಿಟಿ ಇದೆ ಅದ್ರ ಮೇಲೆ ಹೋಗುತ್ತೆ. ಸೊ ಅದ್ರ ಮುಖಾಂತರ ಕೂಡ ನೀವು ದುಡ್ಡು ತೊಗೋಬೋದು. ಅಂದರೆ ಅದರ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಇರುತ್ತೆ. ಮತ್ತು ನಿಮಗೆ ಬೇರೆ ಕ್ರೆಡಿಟ್ ಕಾರ್ಡ್ ಬ್ಯಾಂಕಲ್ಲಿ ಕೊಡ್ತಾರಲ್ಲ ಆ ರೀತಿ ನಿಮಗೆ ಹಿಡನ್ ಚಾರ್ಜಸ್ಗಳಿರಲ್ಲ. ನೀವು ಕೊಟ್ಟಿಲ್ಲ ಅಂತಂದ್ರೂ ಕೂಡ ಜಾಸ್ತಿ ಚಕ್ರ ಬಡ್ಡಿ ಆ ಬಡ್ಡಿ ಎಲ್ಲ ಇದರಲ್ಲಿ ಇರಲ್ಲ. ಅದರಿಂದ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದು ಮುಖ್ಯವಾಗಿ 3 ರೀತಿ ಅವರು ಆ್ಯಕ್ಷನ್ನ ಒಂದು ತರ್ತಾ ಇರ್ತಕ್ಕಂಥದ್ದು ಗೌರ್ಮೆಂಟು, ಫಾರ್ಮರ್ಸ್ ಮತ್ತು ರೂರಲ್ ಎಕಾನಮಿಗೋಸ್ಕರ. ಫೈನ್. ನೆಕ್ಸ್ಟು ಲಿಕ್ವಿಡಿಟಿ ಸಪೋರ್ಟ್ ಹೆಂಗೆ ಮಾಡ್ತಾರೆ ಫಾರ್ಮರ್ಗೆ ಮತ್ತು ರೂರಲ್ ಎಕಾನಮಿಗೆ ಅಂತೇಳಿ. ಲಿಕ್ವಿಡಿಟಿ ಸಪೋರ್ಟ್ ಬೇಕಲ್ಲ, ಇದು ಫೈನ್. ಇದು ಒಂದು ರೀತಿ ಮಾರಲ್ ಸಪೋರ್ಟ್ ಟೈಪ್ ಆಗ್ಬೋದು. ಇದು ಯಾವ ಸಪೋರ್ಟು ನಾವು ನೋಡಿದ್ದು ನಾವು ಎಕಾನಮಿ, ಅಂದರೆ ಎಕಾನಮಿಗೆ ಹೆಂಗೆ ಆರ್ಥಿಕತೆನ ಬೆಳೆಸೋಕ್ಕೆ ಅವ್ರಿಗೆ ದುಡ್ಡನ್ನ ಉಳ್ಸೋಕ್ಕೆ ಹೆಂಗೆ ಮಾಡಿದ್ದಾರೆ ಅಂತ ಹೇಳಿ. ಮತ್ತು ಈಗ ಆ ಲಿಕ್ವಿಡಿಟಿ ಅಂದರೆ ರೂರಲ್ ಅಂದರೆ ರೈತರಿಗೆ ಮತ್ತು ಗ್ರಾಮೀಣ ಪ್ರದೇಶದ ಎಕಾನಮಿ ಬೆಳಿಬೇಕಂದ್ರೆ ಅಲ್ಲಿಗೆ ದುಡ್ಡನ್ನ ಹರಿವು ಮಾಡಬೇಕಲ್ಲ. ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ನಬಾರ್ಡ್ ಇದೆ. ನಬಾರ್ಡ್ ಏನು ಮಾಡುತ್ತೆ, ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಮಾಡಿದೆ. ಸೊ ಇದ್ರ ಮುಖಾಂತರ ದುಡ್ಡನ್ನ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋಕ್ಕಾಗ್ತಾ ಇದ್ದಾರೆ. ಇದು ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಏನೋ ಲಾಜಿಸ್ಟಿಕ್ ಸಪೋರ್ಟ್ ಆಗಿರ್ಬೋದು, ಅಂದರೆ ಏನು ಅವರು ಒಂದು ಕಡೆಯಿಂದ ಒಂದು ಕಡೆ ಸಾಗಿಸೋಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಮತ್ತು ಅವರ ಒಂದು ಸಾಮಗ್ರಿಗಳನ್ನ ಇಡೋಕ್ಕೆ ಏನು ಬೇಕು, ಅಥವಾ ಬೇರೆ ಬೇರೆ ಮಾರಾಟ ಮಳಿಗೆಗಳು ಏನು ಬೇಕು. ಸೊ ಇದರ ರೂರಲ್ ಇನ್ಫ್ರಾಸ್ಟ್ರಕ್ಚರ್ನ ಮಾಡಿದಾಗ ಏನಾಗುತ್ತೆ, ಮೂಲಭೂತ ಸೌಕರ್ಯಗಳು ಅಂತ ಹೇಳ್ತೀವಲ್ಲ, ಅದನ್ನು ಮಾಡಿದಾಗ ಏನಾಗುತ್ತೆ, ಇಲ್ಲಿ ಒಂದು ರೈತರಿಗೆ ಕಡಿಮೆ ದರದಲ್ಲಿ ಅವರ ಜಾಗದಲ್ಲೇ ಒಂದು ಫೆಸಿಲಿಟಿ ಸಿಕ್ಕಂಗಾಗುತ್ತೆ. ಜೊತೆಗೆ ಇನ್ನೊಂದೇನಾಗುತ್ತೆ ಅಂತಂದರೆ, ಈ ಒಂದು ಇದರಿಂದ ಅಲ್ಲಿನ ರೈತ ಕುಟುಂಬದಲ್ಲಿ ಕೆಲಸ ಮಾಡ್ತವ್ರಿಗೆ ಇದಕ್ಕೆ ಏನೇನು ಬೇಕು ಕೆಲಸ ಮಾಡೋರು ಕೂಡ ಒಂದು ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಆ ರೈತರಿಗೆ ದುಡ್ಡು ಹರಿವು ಬರೋದು, ಒಂದು ಕೆಲಸ ಮಾಡೋ ಮುಖಾಂತರ ಆಗಿರ್ಬೋದು, ಇನ್ನೊಂದು ಅವರು ಬೇರೆ ಕಡೆ ಹೋಗಿ ಮಾರೋಕ್ಕಿಂತ ಅಲ್ಲೇ ಮಾರೋದ್ರಿಂದ ಆಗಿರ್ಬೋದು, ಮತ್ತು ಅಲ್ಲೇ ಫೆಸಿಲಿಟಿ ಸಿಗೋದ್ರಿಂದ ಆಗಿರ್ಬೋದು. ಸೊ ಇದರಿಂದ ದುಡ್ಡು ಉಳ್ತಕ್ಕಂಥದ್ದು ಒಂದು. ಇದು ಯಾವುದು ನಬಾರ್ಡ್ ಮುಖಾಂತರ, ನಬಾರ್ಡೇ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಮಾಡಿರೋದು. ಎಕ್ಸಾಮಲ್ಲಿ ಕೇಳಿದ್ರೆ ಸ್ನೇಹಿತರೆ, ಬ್ಯಾಂಕಿಂಗ್ ಎಕ್ಸಾಮ್ಗಳೆಲ್ಲ ಈ ಕ್ವಶನ್ ಬರಿದೆ. ಸೊ ವೆರಿ ಇಂಪಾರ್ಟೆಂಟ್. ಡೈರೆಕ್ಟಾಗಿ ಕೇಳ್ತಾರೆ, ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಟು ದ ಸ್ಟೇಟ್ಸ್ ಯಾರು ಈಗ ನೋಡ್ಕೋತಾ ಇರ್ತಕ್ಕಂಥ ಒಂದು ಸಂಸ್ಥೆ ಅಂತಂದ್ರೆ ನಬಾರ್ಡ್. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಫೈನ್. ಸೊ ಇಲ್ಲಿ ಇನ್ನೊಂದೇನು ಅಂದರೆ, ವರ್ಕಿಂಗ್ ಕ್ಯಾಪಿಟಲ್ ಆಫ್ 6,700 ಕೋಟಿನ ಏನು ಮಾಡ್ತಾ ಇದ್ದಾರೆ, ಸ್ಟೇಟ್ ಗೌರ್ಮೆಂಟ್ಗೆ ಕೊಡ್ತಾ ಇದ್ದಾರೆ. ಏನಕ್ಕೆ ಕೊಡ್ತಾ ಇದ್ದಾರೆ ಅಂದರೆ, ಸ್ಟೇಟ್ ಗೌರ್ಮೆಂಟ್ಸ್ಗೆ ಅವರು ಈ ಒಂದು ಆಹಾರ ಪದಾರ್ಥಗಳಿದೆಯಲ್ಲ ಅದನ್ನ ಅಲ್ಲಿ ಆ ಸ್ಥಳೀಯ ರೈತರಿಂದ ಖರೀದಿ ಮಾಡ್ಕೊಳ್ಳೋಕ್ಕೆ. ಯಾಕಂದರೆ ಈ ಖರೀದಿ ಮಾಡ್ಕೊಳ್ಳೋಕ್ಕೆ ಯಾರೂ ಬರ್ತಾ ಇಲ್ಲ, ಯಾಕಂದರೆ ದುಡ್ಡಿಲ್ಲ, ಮತ್ತು ರೇಟ್ಸ್ಗಳು ಕೂಡ ಬೇರೆ ಬೇರೆ ಇರುತ್ತೆ. ಅವ್ರು ಕೇಳಿದಷ್ಟು ರೈತರಿಗೆ ಇನ್ವೆಸ್ಟ್ ಮಾಡಿದಷ್ಟು ರೇಟ್ ಸಿಗಲ್ಲ. ಅದರಿಂದ ಏನು ಆ ಒಂದು ಇದು ಲಾಸ್ ಆಗಬಾರ್ದು ಅಂತೇಳಿ ಇಷ್ಟು ದುಡ್ಡನ್ನ ಸ್ಟೇಟ್ ಗೌರ್ಮೆಂಟ್ಗೆ ಕೊಟ್ಟಾಗ, ಈ ಸ್ಟೇಟ್ ಗೌರ್ಮೆಂಟು ಇದನ್ನು ಆ ಅಗ್ರಿಕಲ್ಚರ್ ಪ್ರೊಡ್ಯೂಸರ್ಸ್ ಏನಿರ್ತದೆ ಅಂದರೆ ಉತ್ಪಾದನೆಗಳನ್ನ ಕೊಡ್ತಕ್ಕಂಥದ್ದು. ಸೊ ಇದರಿಂದ ಕೂಡ ಏನಾಗುತ್ತೆ, ರೈತರಿಗೆ ದುಡ್ಡು ಬರುತ್ತೆ. ಅರ್ಥ ಆಯ್ತಲ್ವಾ, ಹೆಂಗೆ ರೈತರಿಗೆ ಗ್ರಾಮೀಣ ಮತ್ತು ಹಳ್ಳಿಗಳಲ್ಲಿ ಮತ್ತು ರೈತರಿಗೆ ಹೆಂಗೆ ದುಡ್ಡು ಬರುತ್ತೆ ಅಂತಕ್ಕಂಥದ್ದು ಬಗ್ಗೆ ಸರ್ಕಾರ ಹೇಳ್ತಾ ಇರ್ತಕ್ಕಂಥದ್ದು. ಫೈನ್. ನೆಕ್ಸ್ಟ್ ಏನು ಮಾಡ್ತಾ ಇದೆ, ಸಪೋರ್ಟ್ ಟು ಮೈಗ್ರೆಂಟ್ ಅಂಡ್ ಅರ್ಬನ್ ಪೂರ್ಗೆ ಕೊಡ್ತಾ ಇರ್ತಕ್ಕಂಥದ್ದು. ಸೊ ಏನು ಸಪೋರ್ಟ್ ಟು ಮೈಗ್ರೆಂಟ್ ಅಂದರೆ ಏನು, ಮೈಗ್ರೆಂಟ್ ವರ್ಕರ್ ಅಂದರೆ ನಿಮ್ಗೆ ಗೊತ್ತು, ವಲಸೆ ಕಾರ್ಮಿಕರಿಗೆ. ಮತ್ತು ಅರ್ಬನ್ ಪೂರ್ ಅಂದರೆ ನಗರ ಪ್ರದೇಶಕ್ಕಿಂತ ಬಡ ಜನರಿಗೆ ಸಪೋರ್ಟ್ ಕೊಡಬೇಕು. ಏನು ಸಪೋರ್ಟ್ ಕೊಡ್ತೀರಾ, ಹೆಂಗೆ ಕೊಡ್ತೀರಾ ಅಂದರೆ, ಈಗ ಸ್ಟೇಟಲ್ಲಿ ನಾವು ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂತ ಇರ್ತದೆ, ಸೆಂಟ್ರಲ್ಲೂ ಕೂಡ ಇದೆ, ಸೆಂಟ್ರಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂತ. ಅಂದರೆ ಏನಾರು ಡಿಸಾಸ್ಟರ್ ಆದಾಗ, ಏನಾರು ಒಂದು ಅವಘಡ ಸಂಭವಿಸಿದಾಗ ಅದನ್ನು ಯೂಸ್ ಮಾಡೋಕ್ಕೆ ಇಟ್ಕೊಂಡಿರ್ತಾರೆ. ಅಂದರೆ ಬರಗಾಲ ಆಗಿರ್ಬೋದು, ಅಥವಾ ಪ್ರವಾಹ ಆಗಿರ್ಬೋದು, ಮತ್ತು ಬೇರೆ ಏನೇ ಒಂದು ಅವಘಡ, ಬೆಂಕಿ ಅವಘಡ, ಏನೋ ಒಂದು ಡಿಸಾಸ್ಟರ್ ಆದಾಗ ಯೂಸ್ ಮಾಡೋಕ್ಕೆ ಇಟ್ಕೊಂಡಿರ್ತಾರೆ. ಆದರೆ ಅದನ್ನು ಕೂಡ ಯುಟಿಲೈಸ್ ಮಾಡ್ಕೋಬೋದು ಅಂತೇಳಿ ಪರ್ಮಿಷನ್ ಕೊಟ್ಟಿದೆ. ಫಾರ್ ಮೈಗ್ರೆಂಟ್ ವರ್ಕರ್ಸ್ಗೋಸ್ಕರ ಅವ್ರಿಗೆ ಫುಡ್ ವಾಟರ್ ಕೊಡೋಕ್ಕೆ ಯುಟಿಲೈಸ್ ಮಾಡ್ಕೋಬೋದು ಅಂತ ಸರ್ಕಾರ ಹೇಳಿದೆ ಆ ಫಂಡ್ನ. ಅದಕ್ಕೋಸ್ಕರ ಸೆಂಟ್ರಲ್ ಗೌರ್ಮೆಂಟು ಕೂಡ 11,200 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡ್ತಿರ್ತಕ್ಕಂಥದ್ದು. ಸೊ ಇದು SDRF ಅಂದರೆ ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಲ್ಲಿ ಬರ್ತಕ್ಕಂಥದ್ದು ಒಂದು. ಇನ್ನೊಂದೇನು, ಇಲ್ಲಿ ಪ್ರತಿಯೊಬ್ಬ ಮೈಗ್ರೇಟ್ ವರ್ಕರ್ಗೆ 3 ಹೊತ್ತು ಊಟ ಬೇಕು, ಅದನ್ನು ಕೊಡ್ತಾ ಇರ್ತಕ್ಕಂಥದ್ದು ಅಂಡರ್ ಯಾವುದು, ಶೆಲ್ಟರ್ ಫಾರ್ ಅರ್ಬನ್ ಹೋಮ್ಲೆಸ್ ಅಂತಕ್ಕಂಥದ್ದು. ಮಾರ್ಚ್ 28, 2020 ಅದನ್ನು ಮಾಡ್ತಾ ಇದ್ದಾರೆ. ಶೆಲ್ಟರ್ ಫಾರ್ ಅರ್ಬನ್ ಹೋಮ್ಲೆಸ್ ಅಂದರೆ ಅವ್ರಿಗೆ ಶೆಲ್ಟರ್ ಕೊಟ್ಟು, ಅಂದರೆ ಅವ್ರು ಉಳ್ಕೊಳ್ಳೋಕೆ ಜಾಗ ಕೊಟ್ಟು ಅವ್ರಿಗೆ 3 ಹೊತ್ತು ಊಟ ಕೊಡ್ತಾ ಇರತಕ್ಕಂಥದ್ದು ಒಂದು. ಇನ್ನೊಂದು ಏನು, 3 ಲಕ್ಷ, ಈಗ ನೋಡಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಸ್ವಸಹಾಯ ಸಂಘ ಏನಿದೆ ಮಹಿಳೆಯರದು, ಅದ್ರ ಮುಖಾಂತರ 3 ಲಕ್ಷ ಮಾಸ್ಕು ಮತ್ತು 1.20 ಲಕ್ಷ ಲೀಟರ್ ಆಫ್ ಸ್ಯಾನಿಟೈಸರ್ನ ಅವ್ರ ಮುಖಾಂತರ ಪ್ರೊಡ್ಯೂಸ್ ಮಾಡಿಸಿದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಿದೆ. ಸೊ ಅವ್ರಿಗೂ ಕೂಡ ದುಡ್ಡು ಹೋದಂಗಾಯ್ತು. ಎಲ್ಲಿ ಇದನ್ನು ಅರ್ಬನ್ ಪೂರ್ ಅವ್ರಿಗೂ ಕೂಡ, ಅಂದರೆ ಅರ್ಬನ್ನಲ್ಲಿರ್ತಕ್ಕಂಥ ನಗರ ಪ್ರದೇಶದಲ್ಲಿರ್ತಕ್ಕಂಥ ಬಡ ಜನರಿಗೆ ಕೊಡ್ತಾ ಇರ್ತಕ್ಕಂಥ ಒಂದು ಎಂಪ್ಲಾಯ್ಮೆಂಟ್ ಕೂಡ ಜನರೇಷನ್ ಆಗುತ್ತೆ. ಫೈನ್. ಇನ್ನೊಂದು ಏನು ಹೇಳ್ತದೆ, ಪೈಸಾ ಪೋರ್ಟಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ವಾಟ್ ಇಸ್ ಪೈಸಾ ಪೋರ್ಟಲ್ ಅಂದರೆ, ಡಿಸ್ಟ್ರಿಬ್ಯೂಷನ್ ಆಫ್ ರಿವಾಲ್ವಿಂಗ್ ಫಂಡ್ ಅಂತಿದೆ. ಅಂದರೆ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಏನು ಕರಿತೀವಿ, ಅಂದರೆ ಸ್ವಸಹಾಯ ಸಂಘದವರು ಈ ಪೈಸಾ ಪೋರ್ಟಲ್ ಅಂದರೆ ಏನು, ಪೋರ್ಟಲ್ ಫಾರ್ ಅಫೋರ್ಡಬಲ್ ಕ್ರೆಡಿಟ್ ಆ್ಯಂಡ್ ಇಂಟ್ರೆಸ್ಟ್, ಇಂಟ್ರೆಸ್ಟ್ ಸಬ್ವೆನ್ಷನ್ ಆಕ್ಸೆಸ್ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಪೈಸಾ ಪೋರ್ಟಲ್ ಅಡಿಯಲ್ಲಿ ಏನು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅವರು ದುಡ್ಡು ತೊಗೋಬೋದು, ಅಂದರೆ ಇದೊಂದು ಆಕ್ಸೆಸ್ ಮಾಡ್ಬೋದು. ಇಲ್ಲಿ ಡೈರೆಕ್ಟ್ ಬೆನಿಫಿಟ್ ಸಿಗುತ್ತೆ, ಅಂದರೆ ಆ ಕ್ರೆಡಿಟ್ ಏನು ಸಿಗುತ್ತೆ ಅವ್ರಿಗೆ,
ಮತ್ತು ಅವ್ರಿಗೇನು ಇಂಟ್ರೆಸ್ಟ್ ಅಮೌಂಟ್ ರೀಪೇಮೆಂಟ್ ಮಾಡಿದಾಗ ಇಂಟ್ರೆಸ್ಟ್ ಅಮೌಂಟ್ನ ಸಬ್ಸಿಡಿ ಏನು ಸಿಗುತ್ತೆ, ಈ ಸಬ್ಸಿಡಿ ಏನು ಮಾಡ್ತಾರೆ ಅಂದರೆ ಡೈರೆಕ್ಟಾಗಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗೆ DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಏನು ಕರಿತೀವಿ ನಾವು, ಡೈರೆಕ್ಟ್ ಅವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು. ಸೊ ಇದು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಮತ್ತು ಇಲ್ಲಿ ನೋಡಿ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆ್ಯಂಡ್ ಅರ್ಬನ್ ಪೂರ್ ಹ್ಯಾವ್ ಬಿನ್ ಫಾರ್ಮ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ 15 ಮಾರ್ಚ್ 2020. ಅಂದರೆ ಈ ಅರ್ಬನ್ ಪೂರ್ಗಳಿಗೋಸ್ಕರ, ಅಂದರೆ ನಗರ ಪ್ರದೇಶದಲ್ಲಿರ್ತಕ್ಕಂಥ ಬಡವರಿಗೋಸ್ಕರ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮಾಡ್ಬೋದು ಅಂತೇಳಿ ಹೇಳಿದರು. ಅದರಿಂದ 7,200 ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆಗಿದೆ ಮಾರ್ಚ್ 15, 2020 ಈಚೆಗೆ ಅಂತಕ್ಕಂಥದ್ದು ಒಂದು ಅಂಕಿಅಂಶ ಕೂಡ ಕೊಟ್ಟಿದ್ದಾರೆ. ಫೈನ್. ಇವಾಗ ಯಾವುದ್ರ ಬಗ್ಗೆ ಮಾತಾಡಿದ್ರು ಅವರು, ಅರ್ಬನ್ ಪೂರ್ ಅಂದರೆ ನಗರ ಪ್ರದೇಶದ ಒಂದು ಆಡಳಿತ ಮಾಡ್ತಕ್ಕಂಥ ಒಂದು ಬಡ ಜನರು ಮತ್ತು ಮೈಗ್ರೆಂಟ್ ವರ್ಕರ್ ಬಗ್ಗೆ ಮಾತಾಡಿದ್ರು. ಫೈನ್. ಅದಷ್ಟೇ ಅಲ್ಲ, ನಾವು NREGA ಅಂತ ಏನು ಕರಿತೀವಿ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್, ಇದ್ರ ಪ್ರಕಾರ ಏನು ಮಾಡ್ತಾ ಇದ್ದಾರೆ, ಒಂದಷ್ಟು ದುಡ್ಡು ಕೂಡ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಆವ್ರೇಜ್ ನಿಮಗೆ ಇದ್ರ ಪ್ರಕಾರ ಗೊತ್ತಲ್ಲ, 100 ದಿನ ವರ್ಷದಲ್ಲಿ ಗ್ಯಾರಂಟಿ ಅವ್ರಿಗೆ ಕೆಲಸ ಕೊಡ್ತಕ್ಕಂಥದ್ದು ಹಳ್ಳಿ ಜನರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಅಂಡರ್ NREGA ಒಂದು ಇದರಲ್ಲಿ. ಇವ್ರಿಗೆ ಏನು 182 ರೂಪಾಯಿ ಆಯಿತು, ಈ ಫೈನಾನ್ಷಿಯಲ್ ಇರಿಂದ ಅದು ಇನ್ನೂ 2 ರೂಪಾಯಿ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಅದಕ್ಕೆ ಏನೇನು ಬೇಕು ದುಡ್ಡನ್ನ ಅಷ್ಟು ಕೋಟಿನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ, ಒಂದು ಅವ್ರಿಗೆ ದುಡಿಯತಕ್ಕಂಥ ಕೆಲಸ ಕೂಡ ಸಿಗುತ್ತೆ. ಇಲ್ಲಿ ನೋಡಿ, ಈಗ ನಾವು ಹೇಳಿದ್ರು ನಬಾರ್ಡಿಂದ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಮಾಡಿದ್ದಾರೆ. ಆ ರೂರಲಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕು ಥ್ರೂ ಕೋಪರೇಟಿವ್ ಸೊಸೈಟಿಯಿಂದ ಆಗಿರ್ಬೋದು, ಅಥವಾ ರೀಜನಲ್ ರೂರಲ್ ಬ್ಯಾಂಕಿಂದ ಆಗಿರ್ಬೋದು, ಗ್ರಾಮೀಣ ಬ್ಯಾಂಕ್ಗಳಿಂದ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಆ ಒಂದು ಕೆಲಸ ಏನು ಬರುತ್ತೆ, ಈ NREGA ಅಂತ ಏನು ಕರೆದ್ವಿ, NREGA ಅಂತ, ಆ ಅಡಿಲಿ ಅವ್ರಿಗೆ ಈ ದುಡ್ಡು ಅಮೌಂಟು ಕೂಡ 100 ದಿನಕ್ಕೆ, ಇದು ಪ್ರತಿದಿನದ ಒಂದು ಕೂಲಿಯ ಅಮೌಂಟ್. 100 ದಿನ ಅವ್ರಿಗೆ ಕಂಪಲ್ಸರಿ ಕೆಲಸ ಕೊಡಲೇಬೇಕು, ಇಲ್ಲಾಂದರೆ ಫ್ರೀಯಾಗಿ ದುಡ್ಡು ಕೊಡಬೇಕಾಗುತ್ತೆ. ಸೊ ಇದು ನಿಮಗೆ ಗೊತ್ತಿರ್ತಕ್ಕಂಥ ವಿಷಯ. ಫೈನ್. ಇದರಿಂದ ಏನಾಗುತ್ತೆ, ರೂರಲಲ್ಲಿ ಒಂದು ಅಂದರೆ ಇದು ಈ ಒಂದು ಪಾರ್ಟ್ 2ಲಿ ನಿರ್ಮಲಾ ಸೀತಾರಾಮನ್ ಅವರು ಎಕ್ಸ್ಪ್ಲೇನ್ ಮಾಡಿರೋದೇನು ಅಂದರೆ, ರೈತರು, ಅತಿ ರೈತರು ಒಂದು ಮತ್ತೆ ಏನು ಮೈಗ್ರೆಂಟ್ ವರ್ಕರ್ಸ್ ಇರ್ತಾರೆ ಅವ್ರಿಗೆ, ಲೇಬರ್ಸ್ ಏನಿರ್ತಾರೆ ಅವ್ರಿಗೆ, ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಏನೇನು ಫೆಸಿಲಿಟಿ ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಫೈನ್. ಇಲ್ಲಿ ಲೇಬರ್ ಕೋಡ್ನ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ಲೇಬರ್ ಕೋಡ್ ಬೆನಿಫಿಟ್ಸ್ ಏನಾಗುತ್ತೆ ಅಂತಕ್ಕಂಥದ್ದು. ಓಕೆ, ಫೈನ್. ಈ ಲೇಬರ್ ಕೋಡ್ ಬೆನಿಫಿಟ್ಸ್ ಏನಾಗುತ್ತೆ ಅಂತಂದರೆ, ಈ ಲೇಬರ್ ಕೋಡಲ್ಲಿ ಏನಿತ್ತು ಮಿನಿಮಮ್ ವೇಜ್ ಆ್ಯಕ್ಟ್, ಅದನ್ನು ಇವಾಗ ಅನ್ಆರ್ಗನೈಸ್ಡ್ ವರ್ಕರ್ಸ್ಗೂ ಕೂಡ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಅಂದರೆ ಯೂನಿವರ್ಸಲೈಸೇಷನ್ ಮಾಡ್ತಾ ಇದ್ದಾರೆ. ಅಂದರೆ ಪ್ರತಿ ಒಂದು ಆರ್ಗನೈಸ್ಡ್ ಅಂದ್ರೇನು, ಅವರು ರಿಜಿಸ್ಟರ್ ಆಗಿರ್ತಾರೆ, ಅವ್ರಿಗೆ ಬೇರೆ ಬೇರೆ ರೀತಿ ಏನೋ PF ಅಮೌಂಟ್ ಎಲ್ಲ ಕೊಡ್ತಾ ಇರ್ತಾರೆ. ಅನ್ಆರ್ಗನೈಸ್ಡ್ ಅಂದರೆ ಅಲ್ಲಿ ವರ್ಕರ್ಸ್ ಕಮ್ಮಿ ಆಗಿರ್ತಾರೆ, ರಿಜಿಸ್ಟರ್ ಮಾಡ್ಕೊಂಡಿರಲ್ಲ. ಸೊ ಇದು ಅನ್ಆರ್ಗನೈಸ್ಡ್ ವರ್ಕರ್. ಅಂದರೆ ಈಗ ಎಲ್ಲ ಒಂದು ಯೂನಿವರ್ಸಲ್ ಆಗಿ, ಆರ್ಗನೈಸ್ಡ್ ಆಗಲಿ ಅನ್ಆರ್ಗನೈಸ್ಡ್ ಆಗಲಿ, ಸಂಘಟಿತ ಅಸಂಘಟಿತ ವಲಯ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಸೊ ಎಲ್ಲ ವರ್ಕರ್ಸ್ನ ಕೂಡ ಒಂದೇ ಲೇಬರ್ ಕೋಡ್, ಮಿನಿಮಮ್ ಇಷ್ಟು ಲೇಬರ್ ಕೋಡ್ ಪ್ರಕಾರ ಸರ್ಕಾರ ಏನು ಹೇಳಿದೆ ಅಷ್ಟು ಅಮೌಂಟ್ನ ಇವರು ಮಿನಿಮಮ್ ಕೊಡಲೇಬೇಕು, ಅದನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇದರಿಂದ ಇದು 30% ಆಫ್ ವರ್ಕರ್ಸ್ಗೆ ಹೆಲ್ಪ್ ಆಗ್ತಕ್ಕಂಥದ್ದು, ಇವಾಗ ಇರ್ತಕ್ಕಂಥ ಇನ್ನೂ ಹೆಚ್ಚಿಗೆ ಹೆಲ್ಪ್ ಆಗ್ತಕ್ಕಂಥದ್ದು. ಫೈನ್. ನೆಕ್ಸ್ಟ್ ನ್ಯಾಷನಲ್ ಫ್ಲೋರ್ ವೇಜ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ಒಂದು ಈ ಸ್ಟ್ಯಾಚುರಿ ಕಾನ್ಸೆಪ್ಟ್, ಇದನ್ನು ಕೂಡ ಲೇಬರ್ ಕೋಡ್ ಅಂಡರಲ್ಲೇ ಬರ್ತಕ್ಕಂಥದ್ದು. ಮತ್ತು ಇಲ್ಲಿ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಏನು ಬೇಕು ಅಂದರೆ, ಈ ಒಂದು ಅನ್ಆರ್ಗನೈಸ್ಡ್ ಸೆಕ್ಟರಲ್ಲಿ, ಅಂದರೆ ಅಸಂಘಟಿತ ವಲಯದವರು ಕೂಡ ಆ್ಯನ್ಯಲ್ ಹೆಲ್ತ್ ಚೆಕಪ್ ಮಾಡ್ತಕ್ಕಂಥದ್ದಾಗಲಿ, ಮತ್ತು ಅಪಾಯಿಂಟ್ಮೆಂಟ್ ಲೆಟರ್ ಕೊಡೋದಾಗಲಿ, ಇವೆಲ್ಲ ಫಾರ್ಮಲೈಸ್ ಮಾಡಬೇಕು ಅಂತೇಳಿ ಈ ಲೇಬರ್ ಕೋಡ್ನ ಮಾಡಿಫಿಕೇಶನ್ ಕೂಡ ಮಾಡ್ತಾ ಇದ್ದಾರೆ. ಫೈನ್. ಇದು ವೆರಿ ಇಂಪಾರ್ಟೆಂಟು. ಇದು ಈಗ ಇಷ್ಟಲ್ದೇ ಈ ಆ್ಯನ್ಯಲ್ ಚೆಕಪ್ ಆಗಿರ್ಬೋದು, ಬೇರೆ ಬೇರೆ ಹೆಲ್ತ್ ಸೇಫ್ಟಿ ಆಗಿರ್ಬೋದು, ಆ ಒಂದು ಇದು ಏನಿದೆಯಲ್ಲ, ಆ ಸೇಫ್ಟಿ ಕೂಡ ಹಜಾರ್ಡಸ್ ಕೆಲಸ ಅಂತ ಏನಿರುತ್ತೆ, ಆ ಕೆಲಸದಲ್ಲಿ ಮಾಡ್ತಿರ್ತಾರೆ ನೋಡಿ. ಈಗ ವೆಲ್ಡಿಂಗ್ ಆಗಿರ್ಬೋದು, ಬೇರೆ ಬೇರೆ ಹಜಾರ್ಡಸ್ ವರ್ಕ್ಸ್ ಅಂತ ಏನು ಕರಿತೀವಿ, ಅಂಥ ಜಾಗದಲ್ಲಿ ಮಾಡ್ತಕ್ಕಂಥ 10ಕ್ಕಿಂತ ಕಮ್ಮಿ ವರ್ಕರ್ ಇರ್ತಕ್ಕಂಥ ಒಂದು ಕಂಪ್ನಿ ಕೂಡ ಮಾಡಬೇಕಾಗತ್ತೆ ಅಂತಕ್ಕಂಥದ್ದು ಈ ಲೇಬರ್ ಕೋಡಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಮಾಡಿಫೈ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಯಿತು. ಈ ಮಾಡಿಫೈ ಮಾಡೋದ್ರಿಂದ ಏನಾಗುತ್ತೆ, ಇನ್ನಷ್ಟು ಲೇಬರ್ಸ್ಗೆ ಏನಾಗುತ್ತೆ, ಒಂದು ಜಾಬ್ ಸೆಕ್ಯೂರಿಟಿ ಬಂದಾಗುತ್ತೆ, ಸೇಫ್ಟಿ ಸಿಕ್ಕಂಗಾಗುತ್ತೆ, ಮತ್ತು ಅವ್ರಿಗೆ ಒಂದು ರೀತಿ ಅಮೌಂಟು ಕೂಡ ಮಿನಿಮಮ್ ವೇಜ್ ಆ್ಯಕ್ಟಿಂದ ಅಮೌಂಟು ಕೂಡ ಜಾಸ್ತಿ ಬರತಕ್ಕಂತ ಹೋಗುತ್ತೆ, ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಇದರಿಂದ ಬೆನಿಫಿಟ್ಸ್ಗಳನ್ನ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಅಷ್ಟು ಅಲ್ಲದೆ ಇನ್ನೊಂದೇನಾಗುತ್ತೆ ಅಂದರೆ, ESI ಕವರೇಜ್ ಪ್ಯಾನ್ ಇಂಡಿಯಾ ಆಲ್ ಡಿಸ್ಟ್ರಿಕ್ಸ್ಗೂ ಕೂಡ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಅಂದರೆ ಈಗೇನು ಅನ್ಆರ್ಗನೈಸ್ ಸೆಕ್ಟರ್ ಅಂತ ಹೇಳಿದೆ, ಅವ್ರಿಗೂ ಕೂಡ ESI ಕೊಡಬೇಕು, ಪ್ಯಾನ್ ಇಂಡಿಯಾದಲ್ಲಿ ಕೊಡಬೇಕು ಅಂತೇಳಿ ಅದನ್ನು ಕೂಡ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ESIನ 10ಕ್ಕಿಂತ ಕಮ್ಮಿ ಇರ್ತಕ್ಕಂಥ ಲೇಬರ್, ಏನು ಒಂದು ಅನ್ಆರ್ಗನೈಸ್ಡ್ ಸೆಕ್ಟರ್ಗಳಿರ್ತವೆ, ಅಂತ ಸಂಘಟಿತ ವಲಯಗಳಿರ್ತವೆ, ಅಂಥವ್ರು ವಾಲಂಟ್ರಿ ಬೇಸಿಸಲ್ಲಿ ಬೇಕಾದ್ರೆ ಅವರೇ ಬೇಕಾದ್ರೆ ESIನ ಕಟ್ಟಕ್ಕಂಥ ಒಂದು ಆಪರ್ಚುನಿಟಿ ಕೂಡ ಕೊಡ್ತಾ ಇದ್ದಾರೆ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್. ಇಷ್ಟು ಅಲ್ಲದೆ ಈ ಕೆಲಸ ಮಾಡ್ತಾರಲ್ಲ ಈ ಹೆಂಗಸರು, ಮಹಿಳೆಯರು, ಅವ್ರಿಗೆ ಕೂಡ ನೈಟಲ್ಲೂ ಕೂಡ ಮಾಡೋಕ್ಕೆ ಪ್ರೇರೇಪಿಸ್ತಾ ಇದ್ದಾರೆ, ಬಟ್ ವಿತ್ ಸೇಫ್ಟಿ ಕೊಡಬೇಕು ಅಂತೇಳಿ ಈ ಒಂದು ಲೇಬರ್ ಕೋಡ್ ಬೆನಿಫಿಟ್ಸಿಂದ ಹೇಳ್ತಕ್ಕಂಥದ್ದು. ಇಲ್ಲಿ ನೋಡಿ ತೋರಿಸ್ತೀನಿ ನೋಡಿ. ರೀಸ್ಕಿಲಿಂಗ್ ಅಷ್ಟೇ ಅಲ್ಲದೆ ರೀಸ್ಕಿಲಿಂಗ್ ಮಾಡಬೇಕು ಎಂಪ್ಲಾಯೀಸ್ಗೆ, ಅಂದರೆ ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು
ಥ್ರೂ ಈ ಒಂದು ಅಮೌಂಟ್ ಏನು ಕೊಡ್ತಾ ಇದ್ದಾರೆ ಆ ಒಂದು ಇದ್ರ ಮುಖಾಂತರ, ಮತ್ತು ಲೇಬರ್ ಕೋಡ್ ಕೂಡ ಮಾಡಿಫೈ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ. ಮತ್ತು ಇಲ್ಲಿ ಗ್ರಾಚ್ಯುಟಿ ಇದೆಯಲ್ಲ ಫಿಕ್ಸ್ ಟರ್ಮು 5 ವರ್ಷದ ತನಕ ಒಂದು ಕಂಪ್ನಿ ಕೆಲಸ ಮಾಡ್ತಿದ್ರೆ ಗ್ರಾಚ್ಯುಟಿ ಸಿಗ್ತಾ ಇತ್ತು. ಆದರೆ ಇವಾಗ ಏನು ಮಾಡ್ತಾರೆ ಅದನ್ನು ಅಂದರೆ ಇವಾಗ 1 ವರ್ಷ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಅವರು. 1 ವರ್ಷ ಮಾಡಿದರೆ ಆ 1 ವರ್ಷ ಬಿಟ್ಟು ಹೋಗ್ಬೇಕಾದ್ರೂ ಅವ್ರಿಗೆ ಗ್ರಾಚ್ಯುಟಿ ಅಮೌಂಟ್ ಕೊಡಬೇಕು. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟು. ಇದು ಕೂಡ ಲೇಬರ್ಸ್ಗೆ ಅಥವಾ ಎಂಪ್ಲಾಯೀಸ್ಗೆ ಹೆಲ್ಪ್ ಆಗ್ತಕ್ಕಂಥದ್ದು. ಇದೆಲ್ಲ ಲೇಬರ್ ಕೋಡ್ಸಿಂದ ಏನು ಮಾಡಿಫೈ ಮಾಡಿದರೆ ಇದರಿಂದ ಅವ್ರಿಗೆ ಸಿಗ್ತಕ್ಕಂಥ ಒಂದು ಬೆನಿಫಿಟ್ಸ್. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಮತ್ತು ನೋಡಿ, ಆಲ್ ಆಕ್ಯುಪೇಷನ್ ಓಪನ್ ಫಾರ್ ವುಮನ್ ಆ್ಯಂಡ್ ಪರ್ಮಿಟೆಡ್ ಟು ವರ್ಕ್ ಅಟ್ ನೈಟ್ ವಿತ್ ಸೇಫ್ ಗಾರ್ಡ್. ಅಂದರೆ ಎಲ್ಲ ರೀತಿ ವರ್ಕರ್ಸ್ ಏನು ವುಮೆನ್ ಆಗಿರ್ಬೋದು, ಮೆನ್ ಆಗಿರ್ಬೋದು, ಎಸ್ಪೆಷಲಿ ವುಮೆನ್ ನೈಟ್ ಕೆಲಸ ಮಾಡೋರಿಗೆ ವಿತ್ ಸೇಫ್ ಗಾರ್ಡ್ ಕೊಡಬೇಕಾಗುತ್ತೆ. ಸೊ ಇವಾಗ ನಾವು ಹೆಚ್ಚು ಕೆಲಸ ಮಾಡಬೇಕಾಗುತ್ತೆ. ಸೊ ದಟ್ ಹೆಚ್ಚು ಕೆಲಸ ಮಾಡೋದ್ರಿಂದ ನಾವು ಎಕಾನಮಿ ಬೇಗ ಬರುತ್ತೆ ಅಂತಕ್ಕಂಥದ್ದು ಈ ಗೌರ್ಮೆಂಟ್ನ ಉದ್ದೇಶ. ಓಕೆ, ಫೈನ್. ಸೊ ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ಈಗ ನಾವು ಏನು ಮಾಡೋಣ, ನೆಕ್ಸ್ಟು ಇರ್ತಕ್ಕಂಥ ಒಂದು ಇದಕ್ಕೆ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟು ಪೂರ್ ಇನ್ಕ್ಲೂಡಿಂಗ್ ಮೈಗ್ರೆಂಟ್ ಆ್ಯಂಡ್ ಫಾರ್ಮರ್ ವರ್ಕರ್ಸ್, ಇದ್ರ ಬಗ್ಗೆ ಏನೇನು ಹೇಳಿದ್ದಾರೆ ಅಂದರೆ, ಪೂರ್ ಅಂತಂದರೆ ಏನು, ಒಂದು ಫುಡ್ ಆಗಿರ್ಬೋದು, ಫುಡ್ ಚೈನ್ ಆಗಿರ್ಬೋದು. ಸೊ ಈಗ ನಾನು ನಿಮ್ಗೆ ಹೇಳಿದೆ, ಈಗ ಏನು ಈ ವಲಸೆ ಕಾರ್ಮಿಕರಿಗೆ ಏನು ಮಾಡಬೇಕು, ಅವ್ರಿಗೆ ಫುಡ್ ಕೊಡ್ತೀನಿ 3 ಹೊತ್ತು ಅಂತ ಹೇಳಿದ್ರು, ಫೈನ್. ಅದು ಎಲ್ಲಿಂದ ಕೊಡ್ತೀನಿ ಅಂತ ಹೇಳಿದ್ರು, ಅದು ಫೈನ್. ಬಟ್ ಇಲ್ಲಿ ಫುಡ್ ಕೊಡೋದು ಒಂದೇ ಅಲ್ಲ, ಈ ಫುಡ್ನ ಯಾವ ಅಡಿಯಲ್ಲಿ ಕೊಡ್ತಾರೆ ಅಂತಕ್ಕಂಥದ್ದು. ಒಂದು ಸ್ಟೇಟ್ ಗೌರ್ಮೆಂಟ್ಗೆ ದುಡ್ಡು ಕೊಡ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟಿಂದ, ಫೈನ್. ಇನ್ನೊಂದೇನು, NFSA ಆರ್ ಸ್ಟೇಟ್ ಕಾರ್ಡ್ ಬೆನಿಫಿಷರಿ ಇನ್ ದ ಸ್ಟೇಟ್ ಅಡಿಯಲ್ಲಿ 5 kg ಪ್ರತಿಯೊಬ್ಬ ಮನುಷ್ಯನಿಗೂ, ಮತ್ತು 1 kg ಚೆನ್ನ ಅಥವಾ ದಾಲ್ ಅಂತ ಏನು ಕರೀತಾರೆ ಆ ಬೇಳೆ, ಇದನ್ನು ಪರ್ ಮಂತ್ಗೆ ಫಾರ್ ನೆಕ್ಸ್ಟ್ 2 ಮಂತ್ಸ್ಗೆ ಕೊಡಬೇಕು ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ಎಲ್ಲ ಮೈಗ್ರೆಂಟ್ ವರ್ಕರ್ಸ್ಗೆ ಅವ್ರಿಗೆ ಹತ್ರ ಕಾರ್ಡ್ ಇರಲಿ ಇಲ್ಲದೆ ಇರಲಿ ಕೊಡಬೇಕು ಅಂತ ಹೇಳ್ತಾ ಇದೆ. ಸೊ ಇದನ್ನು ಯಾರು ಗುರುತಿಸ್ತಾರಪ್ಪ, ಸ್ಟೇಟ್ ಗೌರ್ಮೆಂಟು ಅಲ್ಲಿರ್ತಕ್ಕಂಥ ಒಂದು ಇದ್ರ ಮೇಲೆ ಇದು ಹೆಂಗೆ ಮಾಡಬೇಕು ಅಂತ ಡೀಟೇಲ್ ಕೊಟ್ಟಿಲ್ಲ. ಇದನ್ನು ಸ್ಟೆಪ್ ಬೈ ಸ್ಟೆಪ್ ಅವರು ಇನ್ಫಾರ್ಮೇಷನ್ನ ಬಿಡ್ತಾರೆ. ಅಂದರೆ ಅದಕ್ಕೆ ಅಪ್ಲೈ ಮಾಡಬೇಕಾ, ಆನ್ಲೈನ್ ಫಿಲ್ ಮಾಡಬೇಕಾಗತ್ತೆ ಅಪ್ಲಿಕೇಶನ್, ಅಥವಾ ಏನು ಆ ಒಂದು ಸಂಘಗಳಿರ್ತವೆ ಈ ಮೈಗ್ರೆಂಟ್ ವರ್ಕರ್ಸ್ದು, ಅವರು ಈ ಯಾವ ಒಂದು ಕಂಪ್ನಿಲಿ ಕಾಂಟ್ರಾಕ್ಟ್ ಬೇಸಲ್ಲಿ ಮಾಡ್ತಿರ್ತಾರೆ ಅವ್ರ ಥ್ರೂ ಮುಖಾಂತರ ಒಂದು ಅಪ್ಲೈ ಮಾಡೋದಾಗ ಇದೆಲ್ಲ ಏನಿದೆ ಅದು ಇನ್ನೂ ಡೀಟೇಲ್ಸ್ ಬರಬೇಕಾಗತ್ತೆ. ಬಟ್ ಏನು ಮಾಡಬೇಕು, ಹೆಂಗೆ ಕೊಡಬೇಕು ಅಂತ ಒಂದು ರೂಪುರೇಷೆ ಪ್ಲಾನಿಂಗ್ನ ಈ ಗೌರ್ಮೆಂಟ್ ಮಾಡ್ಕೊಂಡಿರೋದು. ಇಲ್ಲಿ ನ್ಯಾಷನಲ್ ಫುಡ್ ಸೇಫ್ಟಿ ಆ್ಯಕ್ಟ್ ಅಂತ ಏನಿದೆ, NFSA 2013 ಬಂದಿದ್ದು, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, 2013 ಬಂದಿದ್ದು. ಸೊ ಇದ್ರ ಪ್ರಕಾರ ಅಥವಾ ಸ್ಟೇಟ್ ಕಾರ್ಡ್ ಬೆನಿಫಿಷರಿ ಪ್ರಕಾರ ಪ್ರತಿಯೊಬ್ಬರಿಗೂ 5 kg ಅಕ್ಕಿ ಕೊಡಬೇಕು ನೆಕ್ಸ್ಟ್ 2 ಮಂತ್ಸ್ಗೆ. ಯಾರಿಗೆ, ಮೈಗ್ರೆಂಟ್ ವರ್ಕರ್ಸ್. ಇದರಿಂದ 8 ಕೋಟಿ ಮೈಗ್ರೆಂಟ್ ವರ್ಕರ್ಸ್ಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಇಲ್ಲಿ ಇನ್ನೊಂದೇನು ಅಂತಂದರೆ, ಕಾಸ್ಟ್ ವಿಲ್ ಬಿ ಫುಲ್ಲಿ ಬಾಂಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಇದಕ್ಕೆ ಏನು ದುಡ್ಡು ಬೇಕು, ಗೌರ್ಮೆಂಟ್ ಆಫ್ ಇಂಡಿಯಾ ಬಾಂಡ್ ಮಾಡ್ತಕ್ಕಂಥದ್ದು. ಇದು ಫ್ರೀ ಫುಡ್ ಕೊಡ್ತಕ್ಕಂಥ ಗ್ರೈನ್ಸು ಮೈಗ್ರೆಂಟ್ ವರ್ಕರ್ಸ್ಗೆ ನೆಕ್ಸ್ಟ್ 2 ಮಂತ್ಸ್ಗೆ ಕೊಡ್ತಕ್ಕಂಥದ್ದು, ಇದೊಂದು. ಮತ್ತು ಇನ್ನೊಂದೇನು, ಇನ್ನೊಂದು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು 1 ನೇಷನ್ 1 ಕಾರ್ಡ್, ನಾನು ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋನ ಮಾಡಿದೆ. 1 ನೇಷನ್ 1 ಕಾರ್ಡ್ ಅದರ ಸಾಧಕ ಬಾಧಕಗಳ ಬಗ್ಗೆ ತಿಳಿಸಿದೆ, ಹೆಂಗೆ ಇಂಪ್ಲಿಮೆಂಟ್ ಮಾಡ್ತಾರೆ. ಈಗ ಪೈಲಟ್ ಬೇಸಿಸ್ ಮೇಲೆ ನಾವು ಏನು ಆಂಧ್ರ ಮತ್ತು ತೆಲಂಗಾಣ ಮತ್ತು ಈ ಕಡೆ ಗುಜರಾತಲ್ಲಿ ಮಾಡಿರ್ತಕ್ಕಂಥದ್ದು, ಸೌರಾಷ್ಟ್ರ ಗುಜರಾತಲ್ಲಿ ಮಾಡಿರ್ತಕ್ಕಂಥದ್ದು. ಸೊ ಇದನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ 2021 ಮಾರ್ಚಿಂದ 100% ಆಗಬೇಕು ಅಂತ ಹೇಳ್ತಾ ಇದೆ. ಸೊ ಆದರೆ ಈಗ ಇದನ್ನು ಇಂಪ್ಲಿಮೆಂಟ್ ಮಾಡಲೇಬೇಕು ಈಗ ಟೆಲಿಕಾಸ್ಟ್. ಯಾಕೆಂದರೆ ಎಲ್ಲ ಕಡೆ ಲೇಬರ್ಗಳಿರ್ತಾರೆ, ಅವ್ರ ಕಾರ್ಡ್ಗಳು ಅವ್ರ ಹತ್ರ ಇರ್ತಾರೆ. ಅವರು ಈಗ ಫಾರ್ ಎಕ್ಸಾಂಪಲ್ ಎಷ್ಟೊಂದು ಜನ ಹಳ್ಳಿಯಿಂದ ಸಿಟಿಗೆ ಬಂದು ಬೆಂಗಳೂರಲ್ಲಿ ಬಂದು ಕೆಲಸ ಮಾಡ್ತಿರ್ತಾರೆ. ಸೊ ಅಥವಾ ಬೇರೆ ಇನ್ನೊಂದು ಯಾವುದೋ ಸಿಟಿಲಿ ಕೆಲಸ ಮಾಡ್ತಿರ್ತಾರೆ, ಇನ್ನೊಂದು ಯಾವುದೋ ಏರಿಯಾದಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವ್ರ ಕಾರ್ಡ್ ಅಲ್ಲಿರುತ್ತೆ, ಬಟ್ ಅವ್ರ ಕಾರ್ಡ್ ರಿಜಿಸ್ಟರ್ ಅಲ್ಲಾಗಿರುತ್ತೆ. ಬಟ್ ಇಲ್ಲಿ ಅವ್ರು ದುಡ್ಡು ತೊಗೋಬೋದು. ಅಂದರೆ ಅವರ ದುಡ್ಡು ಅಂತಂದರೆ ಅವರ ಒಂದು ರೇಷನ್ನ ತೊಗೋಬೋದು. ಅದರಿಂದ 1 ನೇಷನ್ 1 ರೇಷನ್ ಕಾರ್ಡ್ ಅಡಿನ ಇದನ್ನ ಏನು ಮಾಡ್ತಾ ಇದ್ದಾರೆ ಅಂದರೆ, ಆಗಸ್ಟ್ 2020 ಅದನ್ನು ಸ್ಟಾರ್ಟ್ ಮಾಡಬೇಕು. PDS ಸಿಸ್ಟಮ್ ಅಂಡರ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮಿಂದ ಅದಕ್ಕೆ ಏನೇನು ಟೆಕ್ನಾಲಜಿ ಬಿಲ್ಡ್ ಮಾಡಬೇಕು ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಿ. ಅಂದರೆ ಇದು 2021 ಒಳಗೆ, ಮಾರ್ಚ್ ಒಳಗೆ 100% ಆಗಬೇಕು. ಬಟ್ ಆಗಸ್ಟ್ 2020 ಆಲ್ ಓವರ್ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಬೇಕು, ಲಾಂಚ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ದಟ್ ಎಲ್ಲರಿಗೂ ಕೂಡ ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ, ಎಲ್ಲೆಲ್ಲಿ ಉಳ್ಕೊಂಡಿರ್ತಾರೆ ಮೈಗ್ರೆಂಟ್ ವರ್ಕರ್ಸ್ಗೆ, ಅವ್ರಿಗೆ ಹೆಲ್ಪ್ ಆಗ್ತಕ್ಕಂಥದ್ದು. ಸೊ ಇನ್ನೊಂದೇನು, ಅಫೋರ್ಡಬಲ್ ರೆಂಟಲ್ ಹೌಸಿಂಗ್ ಕಾಂಪ್ಲೆಕ್ಸ್ ಮಾಡಬೇಕು ಅಂತಿದ್ದಾರೆ. ಈಗ ಏನು ಜನಗಳು ಬಂದಿದ್ದಾರೆ ಈಗ ಕೆಲಸ ಮಾಡೋಕ್ಕೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಅವ್ರಿಗೆ ರೆಂಟ್ ಕಾಸ್ಟ್ಲಿ. ಇವಾಗ ನಿಮ್ಗೆ ಗೊತ್ತಿದೆ, ರೆಂಟ್ ಕಾಸ್ಟ್ಲಿ, ಮನೆಗಳು ಸಿಗ್ತಾ ಇಲ್ಲ. ಮತ್ತು ಬೇರೆ ಅವರು ಸಣ್ಣ ಪುಟ್ಟ ಸ್ಲಮ್ಮಲ್ಲಿ ಈ ಕಮ್ಮಿ ದುಡ್ಡು ಇರಬೇಕಾಗುತ್ತೆ. ಇದರಿಂದ ಹೊರಗೆ ಬರಬೇಕು ಅಂತೇಳಿ ಅಫೋರ್ಡಬಲ್ ರೆಂಟ್ ಹೌಸಿಂಗ್ ಕಾಂಪ್ಲೆಕ್ಸ್ನ ಮಾಡಬೇಕು ಅಂತ ಇದ್ದಾರೆ. ಯಾರಿಗೆ, ಅರ್ಬನ್ ಪೂರ್ಗೆ, ಅಂದರೆ ರೂರಲ್ ಅಂದರೆ ನಗರ ಪ್ರದೇಶದ ಬಡವರಿಗೆ, ಮತ್ತು ಮೈಗ್ರೆಂಟ್ ವರ್ಕರ್ಸ್ಗೆ ಅಂದರೆ ವಲಸೆ ಕಾರ್ಮಿಕರಿಗೆ. ಸೊ ಇದಕ್ಕೆ ಏನು ಮಾಡ್ತಾ ಇದೆ ಸರ್ಕಾರ, ಇದಕ್ಕೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಡಿಲಿ PPP ಅಂತ ಏನು ಕರಿತೀವಿ,
ಒಂದಷ್ಟು ಕಾಂಪ್ಲೆಕ್ಸು ಯಾರ ಹತ್ರ ಯಾರು ಜಾಗ ಇದ್ದರೆ ಅಲ್ಲೊಂದು ಮನೆಗಳು ಒಂದು ಕಾಂಪ್ಲೆಕ್ಸ್ ರೀತಿ ಈ ರೀತಿ ಮನೆಗಳು ಕಟ್ಟೋದು, ಸೊ ಅದನ್ನ ರೆಂಟಿಗೆ ಕೊಡೋದು. ಸೊ ಇದಕ್ಕೆ ಏನು ಬೇಕೋ ಅದನ್ನು ಗೌರ್ಮೆಂಟು ಸಹಾಯ ಮಾಡ್ತಕ್ಕಂಥದ್ದು. ಇಲ್ಲಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಡಿಲಿ ಇದು ಪ್ರಧಾನಮಂತ್ರಿ ಆವಾಸ್ ಯೋಜನಾ ಮೈಗ್ರೆಂಟ್ ಲೇಬರ್ ವರ್ಕರ್ ಅಡಿಲಿ ಬರ್ತಕ್ಕಂಥ ಒಂದು ಯೋಜನೆ ಅಡಿಲಿ ಈ ಸ್ಕೀಮ್ನ ತರ್ತಾ ಇರ್ತಕ್ಕಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಇನ್ಸೆಂಟಿವ್ಸೈಸಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಂಡಸ್ಟ್ರೀಸ್ ಇನ್ಸ್ಟಿಟ್ಯೂಷನ್ ಅಸೋಸಿಯೇಷನ್ ಟು ಡೆವಲಪ್ ಅಫೋರ್ಡಬಲ್ ರೆಂಟಿಂಗ್ ಹೌಸಿಂಗ್. ಅಂದರೆ ಒಂದು ಅಫೋರ್ಡಬಲ್ ಆಗಿರಬೇಕು ರೆಂಟು. ಅದಕ್ಕೆ ಬೇಕಾಗಿರ್ತಕ್ಕಂಥ ಕಾರ್ಖಾನೆಯ ಸಮೀಪ ಆಗಿರ್ಬೋದು, ತಮ್ಮ ಒಂದು ಸಂಘಗಳ ಒಂದು ಜಾಗಗಳಲ್ಲಿ ಅಥವಾ ಆ ಕಾರ್ಖಾನೆಯ ಜಾಗಗಳಲ್ಲಿ ಕಾರ್ಖಾನೆಯವರೇ ಬೇಕಾದ್ರೆ ಬಿಲ್ಡ್ ಮಾಡ್ಬೋದು. ಇದಕ್ಕೆ ಏನು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂದರೆ ಇದಕ್ಕೆ ಪಬ್ಲಿಕ್ ಕಂಪನೀಸ್ಗಳು ಕೂಡ ದುಡ್ಡು, ಅಂದರೆ ಗೌರ್ಮೆಂಟು ಕೂಡ ದುಡ್ಡು ಆಗ್ತಕ್ಕಂಥದ್ದು. ಸೊ ಆ ಒಂದು ಪಾರ್ಟ್ನರ್ಶಿಪ್ ಅಡಿಲಿ ಅವರೇ ಕಟ್ಟಿ ಅವರೇ ಮೇಂಟೈನ್ ಮಾಡೋದು ಇಷ್ಟು ವರ್ಷದ ತನಕ ಅಂತೇಳಿ. ಅದಕ್ಕೇನು ದುಡ್ಡು ಆಗುತ್ತೆ ಅದು ಒಂದಷ್ಟು ಅಗ್ರಿಮೆಂಟ್ ಮುಖಾಂತರ ಸರ್ಕಾರ ಕೊಡ್ತಕ್ಕಂಥದ್ದು. ಸೊ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ PPP ನಿಮಗೆ ಗೊತ್ತಿರುತ್ತೆ. ಸೊ ಅದ್ರ ಮುಖಾಂತರ ಏನಾಗುತ್ತೆ, ಅಫೋರ್ಡಬಲ್ ಹೌಸಿಂಗ್ ಕಾಂಪ್ಲೆಕ್ಸ್ನ ಕಟ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಇದು. ಇದು ಯಾವ ಸ್ಕೀಮ್ ಅಡಿ ಬರುತ್ತೆ ಅಂತ ಕೂಡ ಕೇಳ್ತಾರೆ, ನೆನಪಿಟ್ಕೊಳ್ಳಿ, ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಡಿ ಬರ್ತಕ್ಕಂಥದ್ದು. ಓಕೆ, ಫೈನ್. ನೆಕ್ಸ್ಟ್ ಏನು 15,000 ಕೋಟಿ ಇಂಟ್ರೆಸ್ಟ್ ಸಬ್ಮಿಷನ್ ಫಾರ್ ಮುದ್ರಾ ಲೋನ್, ಶಿಶು ಲೋನ್ಸ್ಗೆ. ಅಂದರೆ ಶಿಶು ಲೋನ್ ಅಡಿಯಲ್ಲಿ ಯಾರು ಕರೆಕ್ಟಾಗಿ ದುಡ್ಡು ಪೇಮೆಂಟ್ ಮಾಡಿರ್ತಾರೆ ಅವ್ರಿಗೆ ಮುದ್ರಾ ಸ್ಕೀಮಲ್ಲಿ, ಅಂದರೆ ಏನು ಮೈಕ್ರೋ ಯೂನಿಟ್ ಡೆವಲಪ್ಮೆಂಟ್ ರೀಸ್ಟ್ರಕ್ಚರ್ ಅಮೌಂಟ್ ಏನು ರಿಸ್ಟ್ರಕ್ಚರ್ ಆ್ಯಕ್ಟ್ ಪ್ರಕಾರ, ಅಂದರೆ ಮೈಕ್ರೋ ಯೂನಿಟ್ ಅಂದ್ರೇನು, ಅತಿ ಸಣ್ಣ ಕೈಗಾರಿಕೆಗಳು. ಅಂದರೆ ಈ ಮುದ್ರಾ ಅಂತಂದರೆ ಅತಿ ಸಣ್ಣ ಕೈಗಾರಿಕೆಗಳಿಗಾಗಿರ್ಬೋದು, ಸೇವಾ ವಲಯ ಆಗಿರ್ಬೋದು, ಯಾವುದೇ ಒಂದು ಉದ್ಯಮಗಳಿಗೆ ದುಡ್ಡು ಕೊಡ್ತಕ್ಕಂಥದ್ದು. ಇದರಲ್ಲಿ 3 ರೀತಿ ಬರುತ್ತೆ. ಒಂದು ಶಿಶು ಬರುತ್ತೆ, ಇನ್ನೊಂದು ನಿಮಗೆ ಶಿಶು, ನೆಕ್ಸ್ಟ್ ಏನು ಬರುತ್ತೆ, ತರುಣ್ ಬರುತ್ತೆ, ತರುಣ್ ಮತ್ತು ಇನ್ನೊಂದು ಏನು ಬರುತ್ತೆ, ಶಿಶು ತರುಣ್ ಮತ್ತು ಇನ್ನೊಂದು ಬರುತ್ತೆ ಏನು, ಒಂದು ನಿಮಿಷ ಬಾಯಿಗೆ ಬರ್ತಾ ಇದೆ, ಮರ್ತೋಗ್ತಾ ಇದೆ. ಶಿಶು ತರುಣ್, ಒಂದು ಸೆಕೆಂಡ್. ಹಾಂ, ಮುದ್ರಾ ಅಡಿಲಿ ಏನಿದೆ, ಶಿಶು ಏನಿದೆ ಅದು 50,000 ತನಕ. ಮತ್ತು ಕಿಶೋರ್ ಬರುತ್ತೆ, ಕಿಶೋರ್ ನಿಮಗೆ 50,000ದಿಂದ 5 ಲಕ್ಷದ ತನಕ ಲೋನ್ ಕೊಡ್ತಕ್ಕಂಥದ್ದು. ಮತ್ತು ತರುಣ್ ಬರುತ್ತೆ, ತರುಣ್ ಬಂದು ನಿಮಗೆ 5 ಲಕ್ಷದಿಂದ 10 ಲಕ್ಷದ ತನಕ, ಅಂದರೆ 10 ಲಕ್ಷ ಮ್ಯಾಕ್ಸಿಮಮ್ ತನಕ ಲೋನ್ ಕೊಡ್ತಕ್ಕಂಥದ್ದು. ಸೊ ಈ ಒಂದು ಶಿಶು ಲೋನ್ ಏನು ತೊಗೊಂಡಿರ್ತಾರೆ ಅಂದರೆ 50,000 ತನಕ, ಅವ್ರಿಗೆ ಒಂದಷ್ಟು ಇನ್ಸೆಂಟಿವೈಸ್ ಕೊಡ್ತಾ ಇದ್ದಾರೆ. ಅವ್ರು ಬೇಗ ದುಡ್ಡನ್ನ ಯಾರು ಪೇಮೆಂಟ್ ಮಾಡ್ತಾರೆ ಅವ್ರಿಗೆ ಒಂದಷ್ಟು ಇಂಟ್ರೆಸ್ಟ್ ಸಬ್ಮೆನ್ಷನ್ ಅಂತಂದ್ರೆ ಏನು, ಇಂಟ್ರೆಸ್ಟ್ನಲ್ಲಿ ಅಮೌಂಟ್ನ ಕಮ್ಮಿ ಮಾಡ್ತಾರೆ ಬೇಗ ಕಟ್ಟೋರಿಗೆ. ಸೊ ಇದನ್ನ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಕೀಮು. ಇದರಿಂದ 1,500 ಕೋಟಿ ಮುದ್ರಾ ಶಿಶು ಅವ್ರಿಗೆ ಸಿಗ್ತಕ್ಕಂಥದ್ದು. ಇದು ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ಮುಖ್ಯವಾಗಿ ಬರ್ತಕ್ಕಂಥದ್ದು, ಸೊ ಇವ್ರಿಗೆ ನೋಡಿ, ಇದಿದೆ ನೋಡಿ, ಗೌರ್ಮೆಂಟ್ ಆಫ್ ಇಂಡಿಯಾ ವಿಲ್ ಪ್ರೊವೈಡ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಆಫ್ 2% ಫಾರ್ ಪ್ರಾಂಪ್ಟ್ ಪೇ ಫಾರ್ ಎ ಪೀರಿಯಡ್ ಆಫ್ 12 ಮಂತ್ಸ್. 12 ಮಂತ್ಸ್ ಒಳಗೆ ಪ್ರಾಂಪ್ಟಾಗಿ ಪೇ ಮಾಡೋರಿಗೆ ಅವ್ರಿಗೆ 2% ಒಂದು ಇಂಟ್ರೆಸ್ಟ್ನ ಕಮ್ಮಿ ಮಾಡ್ತಕ್ಕಂಥದ್ದು ಅವ್ರ ಬಡ್ಡಿಗಳಲ್ಲಿ. ಒಂದು ಫೈನ್. ಇದ್ರ ನೆಕ್ಸ್ಟ್ ಇನ್ನೊಂದು ಏನು ಹೇಳಿದೆ, ಹಾಂ, 50,000 crore ಸ್ಪೆಷಲ್ ಕ್ರೆಡಿಟ್ ಫೆಸಿಲಿಟಿ ಫಾರ್ ಸ್ಟ್ರೀಟ್ ವೆಂಡರ್ಸ್. ಸೊ ರಸ್ತೆ ಬದಿ ಬೀದಿ ಬದಿ ವ್ಯಾಪಾರಿಗಳಿಗೆ 50,000 ಕೋಟಿ ಸ್ಪೆಷಲ್ ಕ್ರೆಡಿಟ್ ಫೈನಾನ್ಸ್ ಕೊಡ್ತಾ ಇದ್ದಾರೆ. ಸೊ ಇದು ವಿತಿನ್ ಎ ಮಂತ್, ಅಂದರೆ ಈ ಮಂತ್ ಒಳಗೆ ಇದನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಮುಖ್ಯವಾಗಿ ನೋಡ್ಬೇಕಂತಂದ್ರೆ ಇನಿಷಿಯಲ್ ವರ್ಕಿಂಗ್ ಕ್ಯಾಪಿಟಲ್ 10,000 ಕೊಡ್ತಾ ಇದ್ದಾರೆ, ₹10,000 ತನಕ ಅವರು ಏನು ಕೊಡ್ತಾ ಇದ್ದಾರೆ, ಒಂದು ಸ್ಪೆಷಲ್ ಕ್ರೆಡಿಟ್ ಕೊಡ್ತಾ ಇದ್ದಾರೆ. ಅಂದರೆ ವಿತೌಟ್ ಕೊಲ್ಯಾಟ್ರಲ್, ಅಂದರೆ ಅವ್ರಿಗೆ ಏನು ಇಟ್ಕೊಳ್ದೇನೆ ಅವ್ರಿಗೆ ಕೊಡ್ತಾ ಇರೋದು. ಬಟ್ ಇದು ಹೆಂಗೆ ಕೊಡ್ತಾರೆ ಏನು ಅಂತಕ್ಕಂಥದ್ದು ಸರ್ಕಾರ ಹೇಳ್ತಾ ಇಲ್ಲ ಇವಾಗಲೇ. ಅದಕ್ಕೆ ತರ್ತಾರೆ. ಹೆಂಗೆ ತರ್ತಾರೆ ಅಂದರೆ ನಾನು ಹೇಳಿದ್ನಲ್ಲ, ಅದಕ್ಕೆ ಫಾರ್ಮ್ಗಳಿರುತ್ತೆ, ಅದನ್ನು ಭರ್ತಿ ಮಾಡಬೇಕಾಗುತ್ತೆ. ಸೊ ಏನಾದ್ರು ಒಂದು ಪ್ರೊಸೀಜರ್ ಇಟ್ಟಿರ್ತಾರೆ, ಅದ್ರ ಮುಖಾಂತರ ₹10,000 ತನಕ ಅವ್ರಿಗೆ ಕ್ಯಾಪಿಟಲ್, ಅಂದರೆ ವರ್ಕಿಂಗ್ ಕ್ಯಾಪಿಟಲ್, ಅಂದರೆ ಅವರ ಒಂದು ಈ ಒಂದು ಉದ್ಯಮಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಅಮೌಂಟ್ ಏನಿದೆ ಅದನ್ನು ಕೊಡ್ತಾ ಇರ್ತಕ್ಕಂಥದ್ದು. ವರ್ಕಿಂಗ್ ಕ್ರೆಡಿಟ್ ವುಡ್ ಬಿ ಅವೈಲೇಬಲ್ ಲೈಕ್ ಗುಡ್ ರೀಪೇಮೆಂಟ್ ಬಿಹೇವಿಯರ್. ಸೊ ಅವರ ಒಂದು ಬಿಹೇವಿಯರ್ ಮೇಲೆ, ಅಂದರೆ ಅವ್ರೇನಾದ್ರು ಸಾಲ ತೊಗೊಂಡು ಅವ್ರು ರೀಪೇಮೆಂಟ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ ಇವಾಗ ಆಲ್ರೆಡಿ. ಸೊ ಅಂಥವ್ರಿಗೆ ಕೂಡ ಇದು ಬೇಗ ಸಿಗ್ತಕ್ಕಂಥದ್ದು. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್. ಸ್ಟ್ರೀಟ್ ವೆಂಡರ್ಗೆ 10,000 ಕೊಡ್ತಾ ಇದ್ದಾರಲ್ಲ, ಇದನ್ನು ನೆನ್ಪಿಟ್ಕೊಳ್ಳಿ. ವರ್ಕಿಂಗ್ ಕ್ಯಾಪಿಟಲ್ಗೆ 10,000 ಕೊಡ್ತಾ ಇರ್ತಕ್ಕಂಥದ್ದು. ಫೈನ್. ನೆಕ್ಸ್ಟ್ ಏನಿದೆ, ನೆಕ್ಸ್ಟು 70,000 ಕೋಟಿನ ಹೌಸಿಂಗ್ ಸೆಕ್ಟರ್ಗೆ ಕಟ್ತಾ ಇದ್ದಾರೆ. ಸೊ ಮಿಡಲ್ ಇನ್ಕಮ್ ಗ್ರೂಪ್ ಥ್ರೂ ಎಕ್ಸ್ಟೆನ್ಷನ್ ಆಫ್ CLSS. ಸೊ ಮಿಡಲ್ ಇನ್ಕಮ್ ಗ್ರೂಪ್ ಅಂದ್ರೇನು, MIG ಅಂತಿದೆ. ಯೂಶಲಿ ಕ್ರೆಡಿಟ್ ಲಿಂಕ್ ಸಬ್ಸಿಡಿ ಸ್ಕೀಮ್ ಅಂತ ಹೇಳ್ತಾರೆ. ಸೊ ವಾಟ್ ಈಸ್ ಕ್ರೆಡಿಟ್ ಲಿಂಕ್ ಸಬ್ಸಿಡಿ ಸ್ಕೀಮ್ ಅಂದರೆ, ಈಗ ಏನಾರು ಒಂದು ನೀವು ಲೋನ್ ತೊಗೋತೀರಾ ಅಂತ ಇಟ್ಕೊಳ್ಳಿ. ಸೊ ಯಾರಿಗೆ ಇದು ಇರೋದು, ಆ್ಯಕ್ಚುಲಿ ಇದನ್ನು ಕ್ರೆಡಿಟ್ ಲಿಂಕ್ ಸಬ್ಸಿಡಿ ಸ್ಕೀಮ್ ಏನಿದೆ, ಯೂಶಲಿ ನಮಗೆ ಸರ್ಕಾರ ಏನು ಮಾಡುತ್ತೆ, EWS ಎಕನಾಮಿಕಲಿ ವೀಕರ್ ಸೆಕ್ಷನ್, ಲೋ ಇನ್ಕಮ್ ಗ್ರೂಪ್, ಮಿಡಲ್ ಇನ್ಕಮ್ ಗ್ರೂಪ್ ಅವ್ರಿಗೆ ಕೊಡ್ತಕ್ಕಂಥದ್ದು. ಇಲ್ಲಿ ಏನಾಗುತ್ತೆ ಅಂದರೆ, ಅವ್ರಿಗೆ ಏನು ಮನೆ ಕಟ್ಟಬೇಕು ಅಂತ ಅಂದರೆ ಫಸ್ಟ್ ಟೈಮ್ ಮನೆ ಕಟ್ತಾ ಇರಬೇಕು ಹೊಸದಾಗಿ, ಮತ್ತು ಆ ಒಂದು ಮನೆಯ ಒಡತಿ ಹೆಂಗಸನ್ನ ಅವರು ಇದು ಮಾಡ್ತಾರೆ, ಫೀಮೇಲ್
ಸೊ ಅವ್ರ ಹೆಸರಲ್ಲಿ ಮಾಡಬೇಕಾಗುತ್ತೆ. ಸೊ ಅಂಥವ್ರಿಗೆ ಒಂದು ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತೇಳಿ ಅವ್ರಿಗೆ ಒಂದಷ್ಟು ಬಡ್ಡಿ ದರದಲ್ಲಿ ಕಮ್ಮಿ ಮಾಡ್ತಕ್ಕಂಥದ್ದು ಅವ್ರು ಕಟ್ಟ EMIಲಿ. ಸೊ ಆ ಒಂದು EMI ಏನು ಕಟ್ತಾರೆ ಅದಕ್ಕೆ ಬಡ್ಡಿ ದರ ಕಮ್ಮಿ ಮಾಡೋದು, ಅದನ್ನ ಕ್ರೆಡಿಟ್ ಲಿಂಕ್ ಸಬ್ಸಿಡಿ ಸ್ಕೀಮ್ ಅಂತ ಹೇಳ್ತಾರೆ. ಇವಾಗ ಅದನ್ನು 70,000 ಕೋಟಿಯಷ್ಟು ಮಿಡಲ್ ಇನ್ಕಮ್ ಗ್ರೂಪ್ಗೋಸ್ಕರ ಕೊಡ್ತಾ ಇದ್ದಾರೆ, ಅಂದರೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಸರ್ಕಾರ. ಅಂದರೆ ಇನ್ನೂ ಹೆಚ್ಚು ಅವರು ಲೋನ್ ತೊಗೊಂಡು ಮನೆ ಬಿಲ್ಡ್ ಮಾಡಲಿ ಅಂತ ಹೇಳ್ತಾ. ಸೊ ಇದರಿಂದ ಲೋನುಗಳು ಕಮ್ಮಿ ದುಡ್ಡಿಗೆ ಸಿಗುತ್ತೆ, ಮತ್ತು ಕ್ರೆಡಿಟ್ ಲಿಂಕ್ ಸಬ್ಸಿಡಿ ಸ್ಕೀಮ್ ಇಂದಾಗಿ ಅವ್ರಿಗೆ ಅಮೌಂಟು ಕೂಡ ರೆಡ್ಯೂಸ್ ಆಗುತ್ತೆ. ಸೊ ಆ ಅಮೌಂಟ್ ಏನಿದೆ ಇಂಟ್ರೆಸ್ಟ್ ಕಮ್ಮಿ ಆಗುತ್ತಲ್ಲ, ಪ್ರತಿ ತಿಂಗಳಲ್ಲಿ ಕಟ್ಟತಕ್ಕಂಥ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ, ಅದನ್ನು ಅವರು ಪುನಃ ಅವರು ಬೇರೆದಕ್ಕೆ ಇನ್ವೆಸ್ಟ್ ಮಾಡ್ಬೋದು ಅಂತಕ್ಕಂಥ ಸರ್ಕಾರದ ಉದ್ದೇಶ. ಸೊ ಇದು ವೆರಿ ಇಂಪಾರ್ಟೆಂಟು. ಮತ್ತು ಇದರಿಂದ ಏನಾಗುತ್ತೆ ಅಂದಾಗ ಈಗ ಯಾರು ಮಿಡಲ್ ಇನ್ಕಮ್ ಗ್ರೂಪ್ ಅವರು ದುಡ್ಡು ತಗೋತಾರೆ ದುಡ್ಡು ಮನೆ ಕಟ್ಟೋಕ್ಕೆ, ಇದರಿಂದ ಜಾಬು ಕ್ರಿಯೇಟ್ ಆಗುತ್ತೆ, ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗಾಗಿರಲಿ. ಸೊ ಪ್ರತಿಯೊಂದು ವಲಯಗಳಲ್ಲೂ ಜಾಬ್ ಕ್ರಿಯೇಟ್ ಆಗುತ್ತೆ, ಸ್ಟೀಲು, ಸಿಮೆಂಟ್, ಟ್ರಾನ್ಸ್ಪೋರ್ಟು. ಸೊ ಇದು ಒಂದಕ್ಕೊಂದು ಕೊಂಡಿ ಅಲ್ವಾ, ಒಂದು ಚೈನ್ ಲಿಂಕ್ ಟೈಪು, ಎಂಡ್ ಟು ಎಂಡ್ ಕನೆಕ್ಟಿವಿಟಿ. ಸೊ ಅದರಿಂದ ಎಲ್ಲ ಒಂದು ಸೆಕ್ಟರ್ಗಳು ತುಂಬತಕ್ಕಂಥದ್ದು, ಒಂದು ಜಾಬ್ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ ಅಂತೇಳಿ ಸರ್ಕಾರದ ಒಂದು ಮೇನ್ ಮೂಲ ಉದ್ದೇಶ ಇದರಿಂದ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಏನು ಹೇಳುತ್ತೆ ಸರ್ಕಾರ, 6,000 ಕೋಟಿ ಎಂಪ್ಲಾಯ್ಮೆಂಟ್ ಪುಷಿಂಗ್ ಯೂಸಿಂಗ್ ಕೆಂಪಾ ಫಂಡ್. ವಾಟ್ ಇಸ್ ಕೆಂಪಾ ಫಂಡ್? ಕಂಪನ್ಸೇಟರಿ ಅಫಾರೆಸ್ಟೇಷನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪ್ಲಾನಿಂಗ್ ಅಥಾರಿಟಿ ಅಂತ ಕರೀತಾರೆ. 2016ರಲ್ಲಿ ಬಂದಿದ್ದು. ಇಲ್ಲಿ ಮುದ್ರಾ ಯೋಜನೆ ಕೂಡ 2015ರಲ್ಲಿ ಬಂದಿದ್ದು, ಅದನ್ನು ಕೂಡ ನೆನಪಿಟ್ಕೊಳ್ಳಿ, ಮುದ್ರಾ ಯೋಜನೆ. ಫೈನ್. ಸೊ ಇಲ್ಲಿ ನಾನು ನಿಮ್ಗೆ ಹೇಳಿದೆ ಇದೇನಿದೆ ಕಂಪನ್ಸೇಟರಿ ಅಫಾರೆಸ್ಟೇಷನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪ್ಲಾನಿಂಗ್ ಅಥಾರಿಟಿ ಅಂತ ಹೇಳಿ ಕರಿತೀವಿ. ಇದೇನು ಅಂದರೆ ಕಂಪನ್ಸೇಟರಿ ಅಫಾರೆಸ್ಟೇಷನ್ ಅಂದ್ರೇನು, ಯಾವ್ದಾರ ಒಂದು ಉದ್ಯಮದವರು ಬ್ರೀಫಾಗಿ ಹೇಳ್ತೀನಿ ನೋಡಿ, ಯಾವ್ದಾರ ಉದ್ಯಮದವರು ಎಲ್ಲರೂ ಒಂದು ಉದ್ಯಮ ಸ್ಟಾರ್ಟ್ ಮಾಡಬೇಕು, ಅಲ್ಲಿ ಕಾಡಿತ್ತು ಅಂದರೆ ಆ ಕಾಡನ್ನ ಅವರು ಕಡಿಬೇಕಾಗುತ್ತೆ. ಆ ಅರಣ್ಯ ಪ್ರದೇಶ ಕಡ್ದಾಗ ಏನಾಗುತ್ತೆ, ಆ ಪ್ರದೇಶಕ್ಕೆ ಏನು ಲಾಸ್ ಆಗಿದೆ ಅದನ್ನ ಬೇರೆ ಕಡೆ ಬೆಳೆಸೋಕ್ಕೋಸ್ಕರ ಅಷ್ಟು ಅಮೌಂಟ್ನ ದುಡ್ಡನ್ನ ಕೊಡಬೇಕಾಗತ್ತೆ. ಸರ್ಕಾರ ಬೇರೆ ಯಾವ್ದಾರ ಒಂದು ಜಾಗನ ಒಂದು ಗುರುತು ಮಾಡಿ ಅಲ್ಲಿ ಆ ಒಂದು ಅರಣ್ಯ ನಾಶ ಆಗಿದೆ ಅಷ್ಟು ಅರಣ್ಯ ಅಲ್ಲಿ ಬೆಳೆಸಬೇಕು. ಅದನ್ನು ಫಂಡನ್ನ ಕ್ರಿಯೇಟ್ ಮಾಡಿದೆ ಒಂದು ಅಕೌಂಟು, ಅದನ್ನ ಕಂಪನ್ಸೇಟರಿ ಅಫಾರೆಸ್ಟೇಷನ್ ಫಂಡ್ ಅಂತ ಕರೀತಾರೆ. ಕಂಪನ್ಸೇಟ್ ಮಾಡ್ತಾ ಇರ್ತಕ್ಕಂಥ ಎಲ್ಲಿ ಅರಣ್ಯ ನಾಶ ಆಗಿದೆ ಅಲ್ಲಿ. ಸೊ ಈ ಒಂದು ಫಂಡ್ನ ಯೂಸ್ ಮಾಡಿಕೊಂಡು ಎಂಪ್ಲಾಯ್ಮೆಂಟ್ನ ಜನರೇಟ್ ಮಾಡೋದು. ಹೆಂಗೆ ಜನರೇಟ್ ಮಾಡ್ತೀರಾ ಅಂದರೆ, ಈಗ ಎಲ್ಲಿ ಕಾಡು ಬೆಳೆಸಬೇಕು ಅಂತಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಎಲ್ಲರೂ ಕಾಡಿನ ಪ್ರದೇಶ ಆಸುಪಾಸಿನಲ್ಲಿ, ಅದು ಯಾವ್ದಾದ್ರು ಕಾಡು ಆಗಿರ್ಬೋದು, ಅದು ನಿಮಗೆ ಫಾರ್ ಎಕ್ಸಾಂಪಲ್ ನಿಮಗೆ ಅಗ್ರಿಕಲ್ಚರ್ ರೀಜನರೇಷನ್ ಕಾರ್ಡ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಜನರೇಷನ್ ಕಾರ್ಡ್ ಆಗಿರ್ಬೋದು, ಏನೇ ಒಂದು ರೀತಿಯ ಅದು ಅರಣ್ಯ ಪ್ರದೇಶ ಆಗಿರ್ಬೋದು. ಸೊ ಆ ಪ್ರದೇಶದವ್ರಿಗೆ ಈ ಫಂಡನ್ನು ಕೊಟ್ಟಾಗ ಏನಾಗುತ್ತೆ, ಅವ್ರು ಕಾರ್ಡ್ ಬೆಳೆಸಿ ಅಥವಾ ಆ ಒಂದು ಏರಿಯಾನ ತೊಗೊಂಡು ಯಾರು ಪ್ರೈವೇಟ್ ಇನ್ಸ್ಟಿಟ್ಯೂಟೇ ಬರ್ಬೋದು, ಅಲ್ಲೊಂದಷ್ಟು ಏರಿಯಾ ತೊಗೋಬೋದು, ಅಲ್ಲಿ ಆ ಫಾರೆಸ್ಟ್ನ ಬೆಳೆಸೋಕ್ಕೆ ಟ್ರೈ ಮಾಡ್ಬೋದು. ಅವಾಗ ಏನಾಗುತ್ತೆ, ಈ ಫಂಡ್ ಯುಟಿಲೈಸ್ ಆಗುತ್ತೆ. ಅವಾಗ ಏನಾಗುತ್ತೆ, ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ. ಮತ್ತು ಆ ಒಂದು ಪ್ರದೇಶದಲ್ಲಿ ಮಾಡಬೇಕಂದ್ರೆ ಲೇಬರ್ ಆ ಪ್ರದೇಶ ಜನಗಳನ್ನ ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ ಅದರಿಂದ ಅಲ್ಲಿರ್ತಕ್ಕಂಥ ಜನಗಳು ಅಂದರೆ ಅದು ಯಾರೇ ಆಗಿರ್ಬೋದು, ಟ್ರೈಬಲ್ಸ್ ಆಗಿರ್ಬೋದು, ಆದಿವಾಸಿಗಳಾಗಿರ್ಬೋದು, ಆ ಪ್ರದೇಶದಲ್ಲಿರ್ತಕ್ಕಂಥ ಅರಣ್ಯ ಪ್ರದೇಶಗಳನ್ನು ಇನ್ನೂ ಹೆಚ್ಚು ಆ ಪ್ರದೇಶದ ಅಕ್ಕಪಕ್ಕ ಇರೋ ರೀಜನ್ನ ಅರಣ್ಯ ಪ್ರದೇಶಗಳ ಕನ್ವರ್ಟ್ ಮಾಡೋದು. ಸೊ ಈ ಫಂಡ್ನ ಯೂಸ್ ಮಾಡ್ಕೊಂಡಾಗ ಏನಾಗುತ್ತೆ, ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ. ಸೊ ಅಂದರೆ ಸರ್ಕಾರ ಏನು ಮಾಡ್ತಾರೆ ನೋಡಿ, ಪ್ರತಿಯೊಂದು ನಾವೇನು ಇಲ್ಲಿ ಸ್ಕೀಮ್ನ ಅವ್ರು ತರ್ತಾ ಇದ್ದಾರೆ, ಇದು ಮೂಲ ಉದ್ದೇಶನ ಹೇಳಿ, ದುಡ್ಡುನ ಮಾರುಕಟ್ಟೆಗೆ ಹರಿವು ಬರಬೇಕು. ಅಂದರೆ ಮಾರುಕಟ್ಟೆಗೆ ಹರಿವು ಅಂದರೆ ದುಡ್ಡಿನ ಹರಿವು ಬಂದಾಗ ಏನಾಗುತ್ತೆ ಅಂದರೆ, ದುಡ್ಡನ್ನ ಇನ್ಫ್ಯೂಷನ್ ಮಾಡಿದಾಗ ಮಾರ್ಕೆಟ್ಗೆ ಸೊ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ. ಎಂಪ್ಲಾಯ್ಮೆಂಟ್ ಜನರೇಷನ್ ಆದಾಗ ಏನಾಗುತ್ತೆ, ಎಕಾನಮಿ ಬೆಳೆಯುತ್ತೆ. ಸೊ ಎಲ್ಲರಿಗೂ ಕೊಳ್ಳುವ ಸಾಮರ್ಥ್ಯ ಬೆಳೆಯುತ್ತೆ. ಸೊ ಇದು ಒಂದು ಗೌರ್ಮೆಂಟ್ನ ಉದ್ದೇಶ. ಮತ್ತು ನಮ್ಮ ಒಂದು ಪ್ರದೇಶದ ನಮ್ಮ ಒಂದು ಲೋಕಲ್ ಬ್ರ್ಯಾಂಡ್ನ ಡೆವಲಪ್ ಮಾಡಬೇಕು. ಈಗ ಒಂದು ನಾವು ಕರೆಕ್ಟಾಗಿದ್ದ ಪೊಸಿಷನಲ್ಲಿದ್ದೀವಿ, ಇದನ್ನು ಯುಟಿಲೈಸ್ ಮಾಡ್ಕೊಂಡು ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ನಮ್ಮ ಲೋಕಲ್ನ ಗ್ಲೋಬಲ್ ಬ್ರ್ಯಾಂಡಾಗಿ ಮಾಡಬೇಕು ಅನ್ನೋದು ಸರ್ಕಾರದ ಇನ್ನೊಂದು ಮೂಲ ತಂತ್ರ ಇದ್ದದ್ದು. ಸೊ ಇದು ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಏನಾಗುತ್ತೆ, 30,000 ಕೋಟಿ ಅಡಿಷನಲ್ ಎಮರ್ಜೆನ್ಸಿ ವರ್ಕಿಂಗ್ ಕ್ಯಾಪಿಟಲ್ ಫಂಡಿಂಗ್ ಫಾರ್ ಫಾರ್ಮರ್ಸ್. ಹೇಗೇನು ಇದು ನಬಾರ್ಡ್ನ ಸ್ಟಾರ್ಟಿಂಗೇ ಇದನ್ನು ಕವರ್ ಮಾಡಿದ್ದೆ. ರೂರಲ್ ಕೋಆಪರೇಟಿವ್ ಬ್ಯಾಂಕ್ RRB ಮುಖಾಂತರ 30,000 ಕೋಟಿ ನಬಾರ್ಡ್ ಮುಖಾಂತರ ಕೊಡ್ತಾ ಇದ್ದಾರೆ. ಹೆಂಗೆ ಕೊಡ್ತಾರೆ, ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಆಗಿರ್ಬೋದು, ಅಥವಾ ಇವಾಗ ಏನಾದ್ರು ಈಗ ಬೆಳೆಗಳು ಬೆಳೀತಿರ್ತಾರೆ ನೋಡಿ, ಈಗ ಎಷ್ಟೊಂದು ಜನ ಲೋನ್ ತೊಗೊಂಡಿರ್ತಾರೆ, ಸಾಲಲ್ಲ ಅಂಥವ್ರಿಗೆ ಇನ್ನೂ ಒಂದಷ್ಟು ಲೋನ್ ಕೊಡೋಕ್ಕೂ ಕೂಡ ತಯಾರಿ ಮಾಡ್ಕೊಂಡಿದೆ. ಅದು ಪೋಸ್ಟ್ ಹಾರ್ವೆಸ್ಟ್ ಆಗಿರ್ಬೋದು, ಒಂದು ಅದು ಕಟಾವ್ ಆಗಿರ್ಬೋದು, ಅಥವಾ ಈ ಕರೆಂಟ್ ಖಾರಿಫ್ ಬೆಳೆ ಏನು ಮಾಡಬೇಕು ಈಗ ಮೇ ಜೂನಲ್ಲಿ. ಸೊ ಆ ಒಂದು ಟೈಮಲ್ಲಿ ಕೂಡ ದುಡ್ಡನ್ನ ಕೊಡೋಕ್ಕೆ ಈ ಒಂದು ಅಮೌಂಟ್ನ ಕೋಆಪರೇಟಿವ್ ಬ್ಯಾಂಕ್ಸ್ ಆಗಿರ್ಬೋದು, RRB ಆಗಿರ್ಬೋದು, ಮೈಕ್ರೋ ಫೈನಾನ್ಸ್ ಬ್ಯಾಂಕ್ ಆಗಿರ್ಬೋದು, ಅದ್ರ ಮುಖಾಂತರ ಇನ್ಫ್ಯೂಷನ್ ಮಾಡ್ತಾ ಇದ್ದಾರೆ. ಅಂದರೆ ದುಡ್ಡನ್ನ ಹರಿಸ್ತಾ ಇದ್ದಾರೆ ನಬಾರ್ಡ್ ಬ್ಯಾಂಕ್ ಮುಖಾಂತರ. ನಬಾರ್ಡ್ ಅಂದ್ರೇನು, ನ್ಯಾಷನಲ್ ಅಗ್ರಿಕಲ್ಚರ್ ಬೋರ್ಡ್, ನಿಮ್ಗೆ ಗೊತ್ತಿದೆ, ಅದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬ್ಯಾಂಕ್ ಅದು. ಫೈನ್. ನೆಕ್ಸ್ಟು
ಇಲ್ಲಿನ ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಗ್ಗೆನೂ ಹೇಳಿದೆ. ಇದರಿಂದ ಏನಾಗುತ್ತೆ ಅಂತಂದರೆ, ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ PM ಕಿಸಾನ್ನಲ್ಲಿ ಯಾರು ರಿಜಿಸ್ಟರ್ ಮಾಡ್ತಿದ್ದಾರೆ ಅಂಥ ಒಂದು ಬೆನಿಫಿಷಿಯರ್ಸ್ನ ಕೂಡ ಈಗ ಆ್ಯಡ್ ಮಾಡಿರ್ತಕ್ಕಂಥದ್ದು. ಸೊ ದಟ್ 2 ಲಕ್ಷ ಕೋಟಿ ಕನ್ಸೆಷನ್ ಕ್ರೆಡಿಟ್ನ ಕೊಡ್ತಾ ಇರ್ತಕ್ಕಂಥದ್ದು. ಸೊ ಇಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ತಕ್ಷಣ ಬರೀ ರೈತರು ಅಂತಲ್ಲ, ಈ ಬೇರೆ ಬೇರೆ ಮಾಡ್ತಕ್ಕಂಥದ್ದು ಹೈನುಗಾರಿಕೆ ಆಗಿರ್ಬೋದು, ಅನಿಮಲ್ ಹಸ್ಬೆಂಡ್ರಿ ಫಾರ್ಮರ್ಸ್ ಅಂತ ಏನು ಕರಿತೀವಿ ಇಂಗ್ಲೀಷಲ್ಲಿ, ಮತ್ತು ಫಿಶರ್ಮನ್ ಮೀನುಗಾರಿಕೆ ಮಾಡ್ತಕ್ಕಂಥವ್ರನ್ನ ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಅವರು ಆಟೋಮೆಟಿಕ್ ಆಗಿ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿಕೊಂಡು ಅವರು ಅಮೌಂಟ್ನ ಡ್ರಾ ಮಾಡಿಕೊಂಡು ಕಮ್ಮಿ ಬಡ್ಡಿ ದರದಲ್ಲಿ ಅವರು, ಯಾಕಂದರೆ ನೋಡಿ, ಈಗ ಬ್ಯಾಂಕ್ಗೆ ಹೋದರೆ ಅಲ್ಲಿ ದುಡ್ಡಿಗೆ ಏನೇನು ಕೊಡಬೇಕು, ಪತ್ರಗಳು ಕೊಡಬೇಕು, ಅದು ಕೊಲ್ಯಾಟ್ರ, ಅದು ಇದು ಇಡಬೇಕು, ಅಡ ಇಡಬೇಕು, ಅದು ಇಡಬೇಕು, ಏನೇನು ಇರುತ್ತೆ. ಸೊ ಕ್ರೆಡಿಟ್ ಕಾರ್ಡ್ಗೇನು ಈಸಿಯಾಗಿ ಈಗ 2.5 crore ಕ್ರೆಡಿಟ್ ಕಾರ್ಡ್ ಅಷ್ಟು ಕೊಡಬೇಕು ಅಂದ್ಕೊಂಡಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂದಾಗ, ಕ್ರೆಡಿಟ್ ಕಾರ್ಡ್ ಮುಖಾಂತರ ಡೈರೆಕ್ಟಾಗಿ ವಿತೌಟ್ ಎನಿ ಇಂಟರ್ವೆನ್ಷನಿಂದ, ಬ್ಯಾಂಕ್ ಇಂಟರ್ವೆನ್ಷನ್ಸಿಂದ ಅವರು ದುಡ್ಡನ್ನ ತಗೋಬೋದು. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್. ಇದರಿಂದ 2.5 ಕೋಟಿ ಫಾರ್ಮರ್ಸ್ಗೆ ಹೆಲ್ಪ್ ಆಗ್ತಾ ಇದೆ. 2 ಲಕ್ಷ crore ಇದಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಯಾರು? ಸರ್ಕಾರ. ಸೊ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಸ್ಕೀಮು. ಸೊ ಈ ಪಾರ್ಟ್ 2 ಅವರು ಯಾರು ನಿರ್ಮಲಾ ಸೀತಾರಾಮನ್ ಅವರು, ರೈತರು, ಅತಿ ಸಣ್ಣ ರೈತರು, ಮೈಗ್ರೇಟ್ ವರ್ಕರ್ಸ್ ಅಂತ ವಲಸೆ ಕಾರ್ಮಿಕರು, ಮತ್ತು ನಮ್ಮ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಹೆಂಗೆ ಡೆವಲಪ್ ಆಗಬೇಕು, ಮತ್ತು ಬೀದಿ ಬದಿ ವ್ಯಾಪಾರಿಗಳು, ಇವ್ರ ಬಗ್ಗೆ ಹೇಳಿರ್ತಕ್ಕಂಥದ್ದು. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅವ್ರು ಹೇಳಿದ್ದಾರೆ ಇನ್ನೂ ಮುಂದೆ ಇದು ಪಾರ್ಟ್ ಬೈ ಪಾರ್ಟ್ ಬರುತ್ತೆ, 20 ಲಕ್ಷ ಕೋಟಿಗೆ ನಾವು ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಫೈನ್, ಇದೆಲ್ಲ ಅವ್ರೇನು ಡೈಲಿ ಪಾರ್ಟ್ ಬೈ ಪಾರ್ಟ್ ಏನು ಅಪ್ಲೋಡ್ ಮಾಡ್ತಾ ಇದ್ದಾರೆ, ನಾನು ಅದ್ರ ಬಗ್ಗೆ ನಿಮ್ಗೆ ಡೀಟೇಲ್ ತರ್ತಾ ಇರ್ತೀನಿ. ಜೊತೆಗೆ ನೀವು ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನೊಂದು ಏನು ಅಂತಂದರೆ, ಸೊ ಇಲ್ಲಿ ನಿಮಗೆ ಇದ್ರ PDF ಮತ್ತು ನನ್ನ ಅಪ್ಕಮಿಂಗ್ ವೀಡಿಯೋಸ್ PDF ಮತ್ತು ಹಿಂದೆ ಆಗಿರೋ PDF ಕ್ವಿಝಸ್ ಬೇಕು ಅಂದರೆ ನಾನು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ. ಇದ್ರ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಬಗ್ಗೆ ಹಾಕಿರ್ತೀನಿ. ಪುನೀತ್ ಫೋರಮ್ ಅಂತಕ್ಕಂಥದ್ದು ಟೆಲಿಗ್ರಾಮಲ್ಲಿ ನಿಮ್ಗೆ ಸರ್ಚ್ ಮಾಡಿದ್ರು ಸಿಗುತ್ತೆ. PUNEETH ಸ್ಪೇಸ್ ಬಿಟ್ಟು FORUM ಅಂತ ಕೊಟ್ಟರೆ ನಿಮಗೆ ಟೆಲಿಗ್ರಾಮ್ ಚಾನಲ್ ಹೊಸದಾಗಿ ಓಪನ್ ಮಾಡಿರ್ತಕ್ಕಂಥ ಇದೆ. ಅಲ್ಲಿ ಜಾಯ್ನ್ ಆದರೆ ನಿಮಗೆ ಅಲ್ಲಿ ಡೈಲಿ ಡೇಟ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಕ್ವಿಝಸ್ ಆಗಿರ್ಬೋದು, PDF ನೋಟ್ಸ್ಗಳಾಗಿರ್ಬೋದು, ಜಾಬ್ ರಿಲೇಟೆಡ್ ಆಗಿರ್ಬೋದು, ನಿಮಗೆ ಡೈಲಿ ಡೇ ಟು ಡೇ ಅಪ್ಡೇಟ್ ಸಿಗ್ತಾ ಇರ್ತದೆ ಅಂತ ಹೇಳ್ತಾ, ಈ ಒಂದು ಪಾರ್ಟ್ 2 ಏನು ನಮ್ಮ ಆತ್ಮ ನಿರ್ಭಯ್ ಭಾರತ್ ಅಭಿಯಾನ್ ಬಗ್ಗೆ ಏನು ಹೇಳಿದ್ದೀವಿ, ಇದನ್ನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟು ಪುನಃ ಪಾರ್ಟ್ಸ್ಗಳು ಬಂದಾಗ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.